ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ, ಈ ವಾರದ ಪಂಚಾಂಗ ಫಲ, ಗ್ರಹಗಳ ಸ್ಥಿತಿ, ನಮ್ಮ ಮೇಲೆ ಬೀರತಕ್ಕಂಥ ಸ್ವಭಾವಗಳು, ನಮ್ಮ ಮೇಲೆ ಬೀರತಕ್ಕಂಥ ಪ್ರಚೋದನೆಗಳು, ಇವುಗಳ ಬಗ್ಗೆ ಚಿಂತನೆ ಮಾಡೋಣ. 14ನೇ ತಾರೀಕು ಡಿಸೆಂಬರ್ 2025 ಭಾನುವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಕೃಷ್ಣ ಪಕ್ಷದ ದಶಮಿ ತಿಥಿ, ಹಸ್ತ ನಕ್ಷತ್ರ, ಸೌಭಾಗ್ಯ ಯೋಗ, ವಣಿಜ ಕರ್ಣ. ಈ ಒಂದು ಪಂಚಾಂಗ ಇವತ್ತು ಗ್ರಹಗಳ ಸ್ಥಿತಿ ನೋಡೋಣ. ಗುರು ವಕ್ರ ಮಿಥುನದಲ್ಲಿ, ಕೇತು ಸಿಂಹದಲ್ಲಿ, ಚಂದ್ರ ಕನ್ಯಾದಲ್ಲಿ, ಬುಧ ಶುಕ್ರ ಸೂರ್ಯ ವೃಶ್ಚಿಕದಲ್ಲಿ, ಕುಜ ಧನಸ್ಸಿನಲ್ಲಿ, ರಾಹು ಕುಂಭದಲ್ಲಿ, ಶನಿ ವಿಶೇಷವಾಗಿ ಮೀನರಾಶಿಯಲ್ಲಿ. ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳ್ತಿದ್ದೆ, ಆ ಗ್ರಹಗಳ ಪರಿಚಯ ನೋಡಿ ಯಾವ ರೀತಿ ಇದೆ. ಒಂಥರ ಸುಂಟರ್ಗಳು. ನೀವು ಬ್ರೇಕಿಂಗ್ ನ್ಯೂಸ್ ನೋಡಿದ್ರೆ ದಿನ ಒಂದು 3 ದೊಡ್ಡ ದೊಡ್ಡ ಅವಘಡಗಳು, ಬೆಂಕಿ ಅವಘಡಗಳು, ಭೂ ಕುಸಿತ, ಬಿಲ್ಡಿಂಗ್ ಕುಸಿತ, ಟ್ಯಾಂಕರ್ ಆಕ್ಸಿಡೆಂಟ್, ರೋಡ್ ರೇಜ್, ಕೊಲೆ, ದರೋಡೆ, ಡ್ರಗ್ಸು ಜಾಸ್ತಿ ಆಗ್ತಿದೆ ಕರ್ನಾಟಕದಲ್ಲಿ ಅನ್ನೋ ಒಂದು ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ. ಅದಕ್ಕೆ ಅಂತೆ ಲಿಕ್ಕರ್ ಬಳಕೆ ಕಡಿಮೆ ಮಾಡಿಬಿಟ್ಟಿದ್ದಾರೆ ಅನ್ನತಕ್ಕಂಥದ್ದು, ಕಳ್ಳತನದಲ್ಲಿ ಲಿಕ್ಕರ್ ಮಾರ್ತಿದ್ದಾರೆ ಅನ್ನತಕ್ಕಂಥದ್ದು, ಏನೇನೋ ವಿಚಿತ್ರವಾದಂಥದ್ದೆಲ್ಲ ಕೇಳ್ತಿದ್ದಾರೆ. ಆಮೇಲೆ ಅಲ್ಲಿ ನೋಡಿ, ಅಲ್ಲಿ ಚಂದ್ರ ಪಕ್ಕದಲ್ಲಿ ಹಿಂದ್ಗಡೆ ಕೇತು, ಧರ್ಮದ ವಿಚಾರದಲ್ಲಿ ದಂಗ. ಅಲ್ಲಿ ನೋಡಿ ತಮಿಳುನಾಡಲ್ಲಿ ಬಹು ಪುರಾತನವಾದಂಥ ನಮ್ಮ ದೇವಸ್ಥಾನ ಸನಾತನ ಸದಾತನ ಅಂತ ಹೇಳ್ತಾರೆ. ಅಲ್ಲಿ ನಡಿಬೇಕಾದಂಥ ಒಂದು ದೀಪಾರಾಧನೆಯಲ್ಲಿ ಸರ್ಕಾರ ಒಂದು ನಿರ್ಧಾರ ತಗೊಳುತ್ತೆ, ಹೈಕೋರ್ಟ್ ಒಂದು ನಿರ್ಧಾರ ತಗೊಳುತ್ತೆ. ತಲೆಮಾರುಗಳಿಂದಲೂ ನಡೆದುಕೊಂಡು ಬಂದಿರತಕ್ಕಂಥ ಸಂಪ್ರದಾಯಕ್ಕೆ ಅಲ್ಲೊಂದು ಬ್ರೇಕ್ ಆಗ್ತಾರೆ. ಅಲ್ಲೊಂದು ಉದ್ವಿಗ್ನ ಸ್ಥಿತಿ. ಇದರಿಂದ ಲಾಭ ನಷ್ಟ ಯಾರಿಗೆ ಅಂತ ಯೋಚನೆ ಮಾಡಿ ಎಲ್ಲಿಗೆ ಹೋಗ್ತಿದ್ದಾರೆ ಅಂದ್ರೆ, ನೀವು ಏನನ್ನು ನೋಡಿದ್ರು, ನೀವು ಯಾವುದೇ ಒಂದು ಪಿಕ್ಚರ್ ತಗೊಳ್ಳಿ, ಯಾವುದಾದ್ರೂ ಒಂದು ಒಳ್ಳೆ ಸಂದೇಶ ಅನ್ನತಕ್ಕಂಥದ್ದು ಕೊಡ್ತಕ್ಕಂಥದ್ದು ಇದೆಯಾ? ಮಾರಾಮಾರಿ, ಡ್ರಗ್ಸು, ಇನ್ನೊಂದು. ಒಬ್ಬ ವಿಲನ್ನ ಮೊನ್ನೆ ಯಾವುದೋ ಒಂದು ಹಿಂದಿ ಪಿಕ್ಚರ್ ಬಂದಿದೆ, ಒಂದು ವಿಲನ್ ರೋಲ್ ಮಾಡಿರೋನನ್ನ ಉತ್ಪ್ರೇಕ್ಷೆಯಾಗಿ ಆಸ್ಕರ್ ಅವಾರ್ಡ್ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಒಂದು ವಿಲ್ಲನ್ ರೋಲ್ ಅಷ್ಟು ಬೀಭತ್ಸ. ರಕ್ತಚಂದನದ ಸ್ಮಗ್ಲಿಂಗ್ ಪಿಕ್ಚರ್ಗೆ, ಆಕ್ಟಿಂಗಿಗೆ ಅವಾರ್ಡ್ಗಳು, ಇನ್ನೊಂದು. ಎಲ್ಲಿಗೆ ನಮ್ಮ ಒಂದು ಪ್ರಚೋದನೆ. ನೋಡಿ, ಚಂದ್ರನ ಹಿಂದುಗಡೆ ಕೇತು, ಚಂದ್ರನ ಮುಂದುಗಡೆ ಬುಧ, ಬುಧನ ಮುಂದುಗಡೆ ಕುಜ, ಕುಜನ ಮುಂದುಗಡೆ ರಾಹು, ರಾಹು ಮುಂದುಗಡೆ ಶನಿ. ಅನ್ಕಂಟ್ರೋಲಬಲ್. ತಾಯಿಯ ಮೇಲೆ ಮಗನ ಅತ್ಯಾಚಾರ, ತಂದೆ ಮಗಳ ಮೇಲೆ ಅತ್ಯಾಚಾರ, ಮನುಷ್ಯ ವಿಪರೀತ ಪ್ರಭಾವಗಳ ಸುಳಿಗೆ ಒಳಗಾಗಿ ಬಿಟ್ಟಿದ್ದಾನೆ. ಏನ್ ಮಾಡ್ತಿದ್ದೇವೆ ಗೊತ್ತಿಲ್ಲ. ಈ ಪ್ರಭಾವಗಳು ನಮ್ಮನ್ನ ಎಲ್ಲ ತಗೊಂಡೋಗಿ ಏನ್ ಮಾಡಿಡುತ್ತೆ ನಮ್ಮ ದಾರಿ ಬುದ್ಧಿ. ದಯಮಾಡಿ ಹೇಳ್ತೇನೆ ಮಕ್ಕಳೇ, ಇಂತಹ ಒಂದು ಪ್ರಚೋದನೆಗಳಿದ್ದಾಗ ಅನ್ಕಂಟ್ರೋಲ್ ಆಗುತ್ತೆ.
ಒಬ್ರಿಗೊಬ್ರು ಆಗೋದಿಲ್ಲ ಪಕ್ಕದಲ್ಲಿ ಕುಳಿತಿರೋರು. ಇದೆ ಯಾವ ರೀತಿ ಇರುತ್ತೆ ಅಂದ್ರೆ, ಇಲ್ಲೊಂದು ಬೆಂಕಿ ಪಕ್ಕದಲ್ಲಿ ಗ್ಯಾಸ್ ಪಕ್ಕದಲ್ಲಿ ಪೆಟ್ರೋಲ್ ಪಕ್ಕದಲ್ಲಿ ಡೀಸೆಲ್ ಪಕ್ಕದಲ್ಲಿ ಸೀಮೆ ಎಣ್ಣೆ, ಇದ್ರ ಪಕ್ಕದಲ್ಲಿ ಗ್ಯಾಸೋಲಿನ್. ಈ ರೀತಿ ಒಂದಕ್ಕೊಂದು ತಗಲ್ತು, ಬೂಮ್. ಅಲ್ಲಿ ನೋಡಿ, ಅಲ್ಲಿ ಚಂದ್ರನ ಹಿಂದೆ ಕೇತು, ಚಂದ್ರನ ಮುಂದೆ ಬುಧ. ಡೊನಾಲ್ಡ್ ಟ್ರಂಪ್ ಆ ಹುಚ್ಚ ಅಕ್ಕಿಯನ್ನ ಬ್ಯಾನ್ ಮಾಡ್ತೇವೆ ಅಂತ ಹೇಳ್ತಾನೆ. ಅವ್ರ ಊರ ಅಕ್ಕಿ ಒಂದು ರೀತಿಲಿ ಹೇಳ್ಬೇಕು ಅಂದ್ರೆ 550 ರೂಪಾಯಿ. ಅವರ ಊರಿನ ಅಕ್ಕಿ ಅವರು ಕೊಂಡುಕೊಂಡರೆ ಒಂದು ರೀತಿನಲ್ಲಿ 55 ರೂಪಾಯಿ ಇಟ್ಕೊಳ್ಳಿ. ನಮ್ಮೂರ ಅಕ್ಕಿ ಎಷ್ಟು ಗೊತ್ತಾ ಹೋಗ್ತಿರೋದು? 34 ರೂಪಾಯಿ, 20 ರೂಪಾಯಿ ಒಂದು ಕೆಜಿಗೆ ಸೇವ್ ಮಾಡಿದಾಗೆ. ಆದ್ರೂ ಬ್ಯಾನ್ ಮಾಡ್ತೀನಿ ಅಂತ ಅವನ್ ತಲೆ ಕೆಟ್ಟೋಗ್ಬಿಟ್ಟಿದೆ ಅವನಿಗೆ. ನಮ್ಮ ಈ ಒಂದು ವೇಗದ ಒಂದು ಬೆಳವಣಿಗೆ, ಯಾಕಂದ್ರೆ ಮೊನ್ನೆ ಒಂದು ಅನೌನ್ಸ್ಮೆಂಟ್ ನಡೆಯುತ್ತೆ. ಶನಿ ಗುರುಸಾರದಲ್ಲೇ ರಾಹುನ್ ನೋಡ್ತಿದೆ, ಶನಿ ಗುರುಸಾರದಲ್ಲಿ ವೃಶ್ಚಿಕವನ್ನ ನೋಡ್ತಿದೆ. 2030 ಒಳಗಡೆ ಕಡಿಮೆ ಅಂದರೂ ಅಮೆಜಾನ್ ಹೇಳುತ್ತೆ 10 ಲಕ್ಷ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೇವೆ ನಾವು ಅನ್ನತಕ್ಕಂಥದ್ದು. ಸಹಿಸ್ಲಿಕ್ಕೆ ಆಗ್ತಿಲ್ಲ, ನೀವು ಅಲ್ಲೋಗಿ ಮಾಡ್ತೀರಾ ಅಂತ ಹೇಳ್ತಾರೆ. ಆಮೇಲೆ ನೆನ್ಪಿಟ್ಕೊಳ್ಳಿ, ಮಾಧ್ಯಮ ಲೋಕದಲ್ಲಿ ಒಂದು ಬಹುದೊಡ್ಡ ಬದಲಾವಣೆಗಳು ನಡೀತಿದೆ. ನೆಟ್ಫ್ಲಿಕ್ಸ್ ವಾರ್ನರ್ ಬ್ರದರ್ಸ್ನ ಕೊಂಡ್ಕೊಂಡಿದೆ ಎಷ್ಟೋ ಸಾವಿರಾರು ಕೋಟಿ ಕೊಟ್ಟು. ಈಸ್ ಬಿಕಮಿಂಗ್ ಎ ಮೊನಾಪಲಿ ನೆಟ್ಫ್ಲಿಕ್ಸ್. ನೀವು ನೋಡಿ, ಅಮೆಝಾನ್ ಇವಾಗ ನೀವೇನಾದ್ರೂ ಹಾಕೊಂಡು ನೋಡಿದ್ರೆ ಬರೀ ಅಡ್ವರ್ಟೈಸ್ಮೆಂಟ್ ಬೇಡ ಅಂದ್ರೆ ಅದಕ್ಕೊಂದು 600-700 ರೂಪಾಯಿ ಕೊಡಬೇಕು. ವರ್ಷಕ್ಕೊಂದು 1500 ರೂಪಾಯಿ ತಗೊಳ್ಳೋದಲ್ದೆ ಯೋಚನೆ ಮಾಡಿ ನೋಡಿ, ನೆಟ್ಫ್ಲಿಕ್ಸ್ ಇವತ್ತು ಒಂದು ತಿಂಗಳಿಗೆ 500 ರೂಪಾಯಿ ತಗೋತಾನೆ. 1 ಕೋಟಿ ಜನ ನೋಡ್ತಾರೆ ತಿಂಗಳಿಗೆ ಅಂದ್ರೆ 500 ಕೋಟಿ. 10 ಕೋಟಿ ಜನ ನೋಡ್ತಾರೆ ನೆಟ್ಫ್ಲಿಕ್ಸ್ ಅನ್ನ ಅಂದ್ರೆ 5,000 ಕೋಟಿ ತಿಂಗಳಿಗೆ. 100 ಕೋಟಿ ಜನ ನೋಡ್ತಾರೆ ಅಂದ್ರೆ 50,000 ಕೋಟಿ. ಅಂದ್ರೆ ಕಡಿಮೆ ಅಂದ್ರು 6 ಲಕ್ಷ ಕೋಟಿಯ ವ್ಯವಹಾರ ವರ್ಷಕ್ಕೆ. ಯಾವ ದೊಡ್ಡ ಕಂಪನಿಯೂ ಮಾಡುತ್ತಿಲ್ಲ ಅಂಥದ್ದೊಂದು. ನೋಡಿ, ಅಲ್ಲಿ ಕುಜನ ಮನೆಯಲ್ಲಿ ಶುಕ್ರ, ಬುಧ, ಸೂರ್ಯ, ಶನಿಯ ಇದೆಲ್ಲ ಸೂಕ್ಷ್ಮವಾಗಿ ನೋಡ್ಬೇಕು ಮಕ್ಕಳೇ, ತಿಳ್ಕೋಬೇಕು. ನಿಮ್ಮ ಕಂಟೆಂಟ್ ಅನ್ನು ಅವ್ರು ಕಂಟ್ರೋಲ್ ಮಾಡ್ಲಿಕ್ಕೆ ಬರ್ತಿದ್ರೆ ಇವತ್ತು ನೀವು ನಂಬೋಲ್ಲ. ಮೊನ್ನೆ ರಾಕ್ಲೈನ್ ವೆಂಕಟೇಶ್ ಅವರು ನಮ್ಮ ಕನ್ನಡದ ಪ್ರಸಿದ್ಧ ನಿರ್ಮಾಪಕರು. ಅವ್ರು ಹೇಳ್ತಾರೆ, ಒಂದು ಕಾಲ್ಗಟ್ಟಕ್ಕೆ ಕ್ಯೂ ನಿಂತ್ಕೋತಿದ್ರು ನಮ್ಮ ಕನ್ನಡ ಪಿಕ್ಚರ್ಗಳಿಗೆ. OTT ಅವರು ಇವತ್ತು ನಮ್ಮನ್ನ ಬಾಗಿಲತ್ರ ನಿಲ್ಸಿದ್ದಾರೆ ಅನ್ನತಕ್ಕಂಥದ್ದು. ಇವತ್ತು ನಮ್ಮ ಪ್ರೊಡ್ಯೂಸರ್ಗಳೆಲ್ಲ ಸೇರ್ಕೊಂಡು ಒಂದು ಕನ್ನಡದ OTTಯನ್ನು ನಾವೇ ಮಾಡಬೇಕು. ಎಷ್ಟಾಗ್ಬಿಡುತ್ತೆ ಟೆಕ್ನಾಲಜಿಯನ್ನು ತರಲಿಕ್ಕೆ. ಅವನಿಗೇನು ಕೊಡೋದು? ಎಂತೆಂಥ ನಿರ್ದೇಶಕರುಗಳಿದ್ದಾರೆ ಗೊತ್ತಾ? ಒಳ್ಳೊಳ್ಳೆ ಕಥೆಗಳು ಕೊಡ್ತಕ್ಕಂಥ ನಿರ್ದೇಶಕರುಗಳು, ಸೀರಿಯಲ್ ಕೊಡ್ತಕ್ಕಂಥವ್ರು. ಮಾಯಾಮೃಗ, TN ಸೀತಾರಾಮ್, ಶೇಷಾದ್ರಿ. ನಾನು ಮೊನ್ನೆ ಏಳುಮಲೆ ಪಿಕ್ಚರ್ ನೋಡಿದೆ ಮಕ್ಕಳ. ಏನು ಮೂವಿ ಗೊತ್ತಾ? ನೀವು OTTನಲ್ಲಿ ಸಿಗುತ್ತೆ ನೋಡಿ, ಒಂದು ಅದ್ಭುತ. ಅದು ಇದೆ, ಕಂಟೆಂಟು ಇದ್ರೆ ಜನ ನೋಡ್ತಾರೆ. ಥಿಯೇಟ್ರಲ್ಲಿ ಯಾಕೆ ಓಡ್ಲಿಲ್ಲ ನನಗೆ ಗೊತ್ತಾಗಿಲ್ಲ. ಹೊಸ ಹೀರೋ ಅಂತಲೋ, ಹೊಸ ಡೈರೆಕ್ಟರ್ ಅಂತಲೋ, ಇನ್ನೊಂದೋಡು ಹೊಸ ಡೈರೆಕ್ಟ್ ಏನಲ್ಲ. ಮೇ ಬಿ ಅದಕ್ಕೊಂದು ಪ್ರಮೋಷನ್ನು, ಬ್ರ್ಯಾಂಡಿಂಗು, ಇನ್ನೊಂದು. ಅದೇ ಮೂವಿಯನ್ನ ಯಶೋ, ಸುದೀಪ್ ಜಿನೋ, ದರ್ಶನ್ ಜಿನೋ ಏನಾದ್ರು ಮಾಡಿದ್ದ ಅಂದ್ರೆ ಅದು ಬ್ಲಾಕ್ ಬಸ್ಟರ್. ಅದು ಏನ್ರಿ ಮೂವಿ ಅದು? ಹೆಜ್ಜೆಗೂ ಕೌತುಕ. 5-6 ಕಥೆಗಳು ಒಂದು ಕಡೆ ಸೇರ್ತವೆ. ಒಂದು ಲಾಕಪ್ ಡೆತ್ ನಡೆಯೋದಂತೆ, ಅಲ್ಲೊಂದು ಮುಗ್ಧ ಪ್ರೇಮ ನಡೆಯೋದಂತೆ, ಒಬ್ಬ ಡ್ರೈವರ್ನ ಕಥೆಯಂತೆ, ಅವನನ್ನ ಕಾಪಾಡ್ಲಿಕ್ಕೆ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಅಂತೆ ಹೇಳ್ಕೊಡೋದು, ಅವ್ರನ್ನ ಅಟ್ಯಾಕ್ ಮಾಡ್ಲಿಕ್ಕೆ ವೀರಪ್ಪನ್ ಗ್ಯಾಂಗ್ ಅಂತೆ, ಅದು ವೀರಪ್ಪನ ಹಿಡಿಯುವಂತ ಇನ್ನೊಂದು. ಬ್ಯೂಟಿಫುಲ್ಲಿ ಏನ್ ಮಾಡಿದಾರೆ ಗೊತ್ತಾ? ಏನೋ ಮೂವಿ ಅಂತ ಹೇಳ್ಬಿಟ್ಟು. ಮೊನ್ನೆ ನೀವು ನಂಬೋಲ್ಲ, ತುಂಬಾ ದಿನದ ನಂತರ ನಾನು ನೋಡ್ತಿರ್ತೇನೆ ಕನ್ನಡ ಪಿಕ್ಚರ್ಗಳು. ನಂಗೆ ತುಂಬಾ ಇಷ್ಟ. ಆಪರೇಷನ್ ಅಲಮೇಲಮ್ಮ ನಾನು ನೋಡಿದ್ದಾನೆ, ಹುಡುಕ್ತಾ ಇದ್ದೆ. ಥಿಯೇಟರ್ಗೆ ನಾನು ಹೋಗೋಕ್ಕಾಗೋಲ್ಲ, ಸ್ವಲ್ಪ ಕಷ್ಟ ಬೆಳೆಸಿಟ್ಟು ಬಿಟ್ಟಿದ್ದೀರಿ. ಅದು ನೋಡ್ತಿದ್ದೆ. ವಾವ್, ಏನ್ರಿ ಅದು!
ಅಂತ ಪಿಕ್ಚರ್ಗಳು ಇದಾವೆ, ಒಳ್ಳೊಳ್ಳೆ ಮೂವೀಸ್ ಇದಾವೆ. ನಮ್ಮ ಕನ್ನಡದವರು OTT ತೆಗಿಬೇಕು, ಇಲ್ಲ ಅಂದ್ರೆ ಇಂಥ ನೆಟ್ಫ್ಲಿಕ್ಸು ಅಮೆಝಾನ್ ಇವ್ರು ತಿಂದಾಕ್ಬಿಡ್ತಾರೆ ಮಕ್ಕಳೇ. ಇವ್ರು ನಮ್ಮ ಕನ್ನಡನ ಬೆಳೆಸ್ಲಿಕ್ಕೆ ಬಿಡೋದಿಲ್ಲ, ನಮ್ಮ ಕನ್ನಡದವ್ರನ್ನ ಬೆಳೆಸ್ಲಿಕ್ಕೆ ಬಿಡೋದಿಲ್ಲ. ಈ ರೀತಿ ಆಗ್ಬಿಟ್ಟಿದೆ. ತಮಿಳು ತೆಲುಗು ಅಂದ್ರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ಯಾನ್ ಇಂಡಿಯಾ ಅನ್ನೋಷ್ಟು ಮಟ್ಟಕ್ಕೆ ತಗೊಂಡೋಗ್ಬಿಟ್ಟಿದ್ರೆ. ಒಂದೋ ಎರಡೋ ಎಲ್ಲೋ ಕಾಂತಾರ. ನಮ್ಮ ಕನ್ನಡದವ್ರಿಗೆ ತುಳಿಲಿಕ್ಕೆ ನಮ್ಮವರೇ ನಿಂತು ಬಿಟ್ಟಿರ್ತಾರೆ, ಇನ್ನೊಂದು ಹೀರೋ ಬೆಳಿಲಿಕ್ಕೆ ಬಿಡೋಲ್ಲ, ಹಿಂದುಗಡೆ ಇನ್ನೊಂದು ಅನ್ನತಕ್ಕಂಥದ್ದು. ಸೊ ಈ ರೀತಿಯದ್ದೊಂದು ದೊಡ್ಡ ಬದಲಾವಣೆ ನಮ್ಮ ಕನ್ನಡದವ್ರು ಮಾಡ್ಕೋಬೇಕಾಗುತ್ತೆ. ಕಲಾರಂಗದಲ್ಲಿ, ಮಾಧ್ಯಮ ರಂಗದಲ್ಲಿ, ಎಲ್ಲದರಲ್ಲೂ ಮೊನಾಪಲಿ ಆಗ್ತಿದೆ. ಸೊ ಇದು ಒಂದು ರೀತಿ ಸುಂಟ್ರಗಾಳಿಯ ಬಿರುಗಾಳಿ. ಜಾಗ್ರತೆ ಜಾಗ್ರತೆ ಅಂತ ಹೇಳ್ತಾ ನಾನು ನಿನ್ನೆ ಆ ಸಂಚಿಕೆಯಲ್ಲಿ ಹೇಳಿದ್ದೆ, ನಮ್ಮ ಒಂದು ಶಕ್ತಿ ಹುಟ್ಟುವ ಮೊದಲೇ ಭಗವಂತ 5 ಅತಿ ಮುಖ್ಯ ಶಾಸನ ಮಾಡಿಟ್ಟು ಬಿಟ್ಟಿದ್ದಾರೆ. ಹೌದು, ಇದು ಪದ್ಮಪುರಾಣದಲ್ಲಿದೆ ಅದ್ಭುತವಾಗಿ. ಗುರುಗಳು ಹೇಳಿದಂತ ಪ್ರವಚನ ಕೇಳ್ಕೊಂಡು ನಿಮ್ ಮುಂದ್ಗಡೆ ತಗೋ ಬರ್ತಿದ್ದಾರೆ, ಹೇಳಿದ್ದಾರೆ. ಆಗಲೇ ಇಟ್ ಈಸ್ ಪ್ರೀ ಡಿಟರ್ಮೈನ್ಡ್. ನಿನ್ನೆ ಆ ಸಂಚಿಕೆಯಲ್ಲಿ ಇನ್ನೂ ಒಂದು ಹೇಳಿದ್ದೆ, ವಾಲ್ಮೀಕಿ ರಾಮಾಯಣ, ರಾಮ ಹುಟ್ಟೋಕ್ ಮೊದಲೇ ವಾಲ್ಮೀಕಿ ಮಹರ್ಷಿಗಳು ಬರೆದಿರ್ತಾರೆ. ಹೀಗೆ ನಡೆಯುತ್ತೆ, ಹಿಂಗೆ ನಡೆಯುತ್ತೆ, ಇದೇ ತರ ನಡೆಯುತ್ತೆ, ಯಾವುದನ್ನು ತಪ್ಪಿಸ್ಲಿಕ್ಕಾಗೋಲ್ಲ. ನೋಡಿ, ಅವ್ರು ಚೇಂಜ್ ಮಾಡಲಿಲ್ಲ. ಹಿಂಗೆ ನಡೆಯುತ್ತೆ, ಅದನ್ನ ತಿದ್ದಬಹುದಿತ್ತು, ಬದಲಾಯಿಸ್ಬೋದಿತ್ತು. ಇಲ್ಲ, ಹಿಂಗ್ ನಡೆಯುತ್ತೆ. ಮಹಾಭಾರತದ ಬಗ್ಗೆಯೂ ನೀವು ಬೇರೆ ದೇಶದ ಕಥೆಗಳು ತಗೊಳ್ಳಿ, ನಡೆದ ಮೇಲೆ ಬುಕ್ಕನ್ನ ಅವರು ಒಂದು ಮಾಡ್ತಾರೆ, ದಾಖಲೆ. ನಮ್ಮ ಭಾರತದ ಸದಾತನ ಅಂತೇನೆ ನಾನು, ಸನಾತನ ಅಲ್ಲ, ಸದಾ ಇರುವಂತ ಒಂದು ಸಂಸ್ಕೃತಿ, ಸದಾ ಇರುವಂತ ಒಂದು ಶ್ರೇಷ್ಠತೆ, ಸದಾ ಮಹಾಭಾರತವನ್ನ ವೇದವ್ಯಾಸರು ಮೊದಲೇ ಬರೀತಾರೆ. ನಡೆಯುವುದನ್ನ ಹೀಗೀಗೆ ನಡೆಯುತ್ತೆ, ಪಾಂಡವರಿಂದ ಹಿಡಿದು ಕೌರವರಿಂದ ಹಿಡಿದು ಧೃತರಾಷ್ಟ್ರನಿಂದ ಭೀಷ್ಮನ ಪ್ರತಿಯೊಂದನ್ನು ಮುಂದೆ ನಡೆಯುವುದನ್ನ ಹಾಗೆ ಇಳಿಸ್ತಾರೆ, ಬಟ್ಟಿ ಇಳಿಸ್ತಾರೆ, ಅದು ಹಾಗೇ ನಡೆಯುತ್ತೆ. ಒಂದೇ ಒಂದು ಇಂಚು ಕದಲುವುದಿಲ್ಲ, ಚೇಂಜ್ ಆಗೋದಿಲ್ಲ, ಬದಲಾಗೋದಿಲ್ಲ. ಇಂಥ ರಾಕ್ಷಸನಂತ, ಕಲಿಪುರುಷನಂತ ದುರ್ಯೋಧನ ಹುಡ್ತಾನೆ, ಅವನಿಗೆ ಆಲದ ಮರವಾಗಿ ಧೃತರಾಷ್ಟ್ರ ಇರ್ತಾನೆ ಅನ್ನತಕ್ಕಂಥದ್ದನ್ನ ಪ್ರತಿಯೊಂದು ಉಲ್ಲೇಖಿಸ್ತಾರೆ. ಹೆಚ್ಚು ಕಡಿಮೆ 1,00,000 ಶ್ಲೋಕಗಳು ಮಹಾಭಾರತದಲ್ಲಿ. ಪದ್ಮಪುರಾಣದಲ್ಲೂ ಕೂಡ ಅಷ್ಟೇ ಚೆನ್ನಾಗಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, 5 ಅತಿ ಮುಖ್ಯವಾಗಿ ನಾವು ಬದಲಾಯಿಸಲೇ ಆಗುವುದಿಲ್ಲ, ಬರೆದು ಬಿಟ್ಟಿದ್ದಾನೆ ಅಂತಕ್ಕಂಥದ್ದು. ಒಂದು, ನಮ್ಮ ಹುಟ್ಟು ಇಲ್ಲೇ ಹುಟ್ಟಬೇಕು, ಇಲ್ಲೇ ಹೀಗೆ ಇಂಥವರಿಗೆ. ನಾನು ಎಷ್ಟು ಜಾತಕಗಳು, ಮೊನ್ನೆ ಕೂಡ ಒಂದು ಜಾತಕ ಹೇಳಿದೆ, ಈ ಮಗುನ್ ತೆಗಿಸ್ಲಿಕ್ಕೆ ಪ್ರಯತ್ನ ಮಾಡಿದಿರಿ, ಮಗು ಹುಟ್ಟಿದೆ ಅಂತ. ಗುರುಗಳೇ, ಹೇಗ್ ಗೊತ್ತಾಯ್ತು ನಿಮಗೆ? ಇಲ್ಲಿದೆ, ಜಾತಕದಲ್ಲೇ ಹುಟ್ಟುವಾಗಲೇ ಪ್ರತಿಷ್ಠಾಪಿಸಲ್ಪಟ್ಟಿದೆ. ನಿಮಗಿಷ್ಟವಿಲ್ಲದ ಮಗು, ಅದಕ್ಕೆ ಈ ಮಗು ನಿಮಗೆ ನರಕ ತೋರಿಸ್ತಿದೆ. ನಿಮ್ಗೆ ಯಾಕಪ್ಪ ಈ ಮಗು ಹುಟ್ಟಿದಾನೆ ಅನ್ನಿಸ್ಬಿಟ್ಟಿದೆ. ಈ ಮಗು ಹುಟ್ಟುವಾಗಲೇ, ಒಬ್ಬ ಮುಸ್ಲಿಂ ದಂಪತಿಗಳು ಅವರ ಮಗುವಿನಲ್ಲಿ 6 ತಿಂಗಳ ಮಗುವಿಗೆ ಒಂದೇನೋ ಜ್ವರ ಬರುತ್ತೆ, ಬ್ರೈನ್ ಹೊಡೆಯುತ್ತೆ, ಎಡಭಾಗ ನಿಶ್ಚೇಷ್ಟಿತ, ಆತನಿಗೆ ಆಲೋಚನಾ ಪರಿಧಿ ಹೊರಟೋಗುತ್ತೆ, ವೀಕ್ ಆಗಿದ್ದಾನೆ. ಬರ್ತಾ ಬರ್ತಾ ಎಡಗಾಲು ಈ ತರ ಸುತ್ಕೋಬಿಟ್ಟಿದೆ ಮಕ್ಕಳೇ. ಯಾವುದಾ ಗ್ರಹ, ಏನಾಯ್ತು, ಯಾಕಾಯ್ತು, ಆರ್ ಯು ರೆಡಿ ಮೆಂಟಲಿ, ಫಿಸಿಕಲಿ, ಎಲ್ಲ ಮೊದಲೇ ನಿರ್ಧಾರ ನೆನಪಿಟ್ಟುಕೊಳ್ಳಿ. ಆ ಹುಟ್ಟು ಇಂಥದ್ದೇ. ತುಂಬಾ ಜನ ತಂದೆ ತಾಯಿನ ಶಪಿಸ್ತಿರ್ತಾರೆ, ಏನ್ ಮಾಡಿದ್ರಿ ನೀವು, ನಮ್ಗೆ ಏನ್ ಕೊಟ್ರಿ, ಏನೇನೋ ಮಾತಾಡ್ತಾರೆ. ನೀನೇ ಹುಡ್ಕೊಂಡು ಬಂದಿರೋದಿಲ್ಲಿ, ನೀನ್ ಹುಡ್ಕೊಂಡು ಬಂದಿರೋದು, ನಿರ್ಧಾರ ಭಗವಂತ ಹಾಕಿರೋದು. ಇದು ಕರ್ಮಭೂಮಿ, ನೀನು ಹೋಗು, ನಿನ್ನ ಕರ್ಮವನ್ನು ಅನುಭವಿಸುವ ಇನ್ನೆಲ್ಲಿಯೂ ಇಲ್ಲದಂತ ಕರ್ಮಭೂಮಿ ಅನ್ನತಕ್ಕಂಥದ್ದು ಭಗವಂತ ಕಳಿಸಿದ್ದಾನೆ, ಹೋಗಿ ಅನುಭವಿಸೋ ನೀನು. ಯಾರನ್ನೂ ಬಿಡಲ್ಲ ಮಕ್ಕಳೇ, ಯಾರನ್ನೂ ಬಿಡುವುದಿಲ್ಲ. ಇಂಥದ್ದೇ ಸಿರಿವಂತಿಕೆ,
ಅಮ್ಮ ಅಪ್ಪನಲ್ಲಿ ಇರಬೇಕು ಅಂದ್ರೆ ಅನುಭವಿಸ್ಬೇಕು. ನನ್ನ ಗುರುಗಳ ಮಗ, ಅವ್ರ ಮನೇಲಿ ಒಂದು 28 ಕಾರು. ಯಾವ ಕಾರು 2 ಕೋಟಿ ಕೆಳಗಡೆ ಇಲ್ಲ, ಎಲ್ಲ ಗಿಫ್ಟ್ ಕೊಟ್ಟಿರೋದೆ. ಜ್ಯೋತಿಷ್ಯ ಸಾಮ್ರಾಟ್ ಅದು, ದೈವ ವಾಕು, ಆ ತಾಯಿ ವಾಗ್ದೇವಿ, ಓದಿದ್ರೆ ಬರೋದೆಲ್ಲ ಅದೆಲ್ಲ ನುಡಿಸಬೇಕು, ನುಡಿಸ್ತಾರೆ. ಅವರು ತೀರಾ ಬಡತನದಿಂದ ಮೇಲೆ ಬಂದವರು. ಏನು ಅವ್ರ ಮಗ ಬರೋ ಅಷ್ಟರಲ್ಲಿ ಅವ್ರಿಗೊಂದು 3 ಕಾರ್ ಇತ್ತು. ಕಷ್ಟಪಟ್ಟು ತಗೊಂಡಿದ್ರು. ದೊಡ್ಡ ವ್ಯವಸ್ಥೆ, ತುಂಬಾ ದೊಡ್ಡ ಕುಟುಂಬ. ಅಲ್ಲೊಂದು ಕ್ಷೇತ್ರ, ದೇವಕ್ಷೇತ್ರ, ದೇವಸ್ಥಾನ ಇದೆ, ವ್ಯವಸ್ಥೆ ಇದೆ, ನಿತ್ಯ ಕಲ್ಯಾಣ, ನಿತ್ಯ ಪ್ರಸಾದ, ಈ ಥರದ್ದು ಏನೇನೋ ವಿಶೇಷತೆ, ಗೋಶಾಲೆ, ವೇದಾಧ್ಯಯನ, ಇದೆಲ್ಲ. 3700 ಜನ ವಿದ್ಯಾರ್ಥಿಗಳು. ನಾನು ಅದರಲ್ಲಿ ಅನ್ನದಾತ. ಅವ್ರ ಅನ್ನದಾತರೆ, ಅನ್ನ ಇಟ್ಟು ನನಗೆ ಬದುಕು ಕೊಟ್ಟವರು, ವಿದ್ಯೆ ಕೊಟ್ಟವರು. ಅವರ ಮಗ ಹುಟ್ಟಿದ ಮೇಲೆ 28 ಕಾರು, ಮನೆಯಲ್ಲಿ 27 ಜನ ವರ್ಕರ್ಸ್, ಒಂದೊಂದು ಶಿಫ್ಟ್ಗೆ 9 ಜನ ಲೆಕ್ಕ ಹಾಕೊಳ್ಳಿ. ಅವರಿಗೆ ಸರ್ವೆಂಟ್ ಕ್ವಾರ್ಟರ್ಸು, ಊಟ, ತಿಂಡಿ, ಬಟ್ಟೆ, ವರ್ಷಕ್ಕೆ 2 ಬೋನಸ್, ಅವ್ರ ಮಕ್ಕಳು ವಿದ್ಯಾಭ್ಯಾಸಕ್ಕೆ, ಶಾಲೆಗೆ, ಅವ್ರಿಗೆ ಓಡಾಡೋಕ್ಕೂ 2 ಕಾರ್ ಇಟ್ಬಿಟ್ಟಿದ್ದಾರೆ. ಎಮರ್ಜೆನ್ಸಿ ಎಲ್ಲೋ ವರ್ಕರ್ಸ್ ಹೋಗ್ಬೇಕು ಅಂದ್ರೆ ನನ್ನ ಕಾರ್ ಬಳಸೋದಕ್ಕೆ ಕಾಯೋದು ಬೇಡ, ತಗೊಳ್ಳಿ ಅಂತ ಹೇಳಿಬಿಟ್ಟು. ಅವ್ರಿಗೂ ಅಂತ ವ್ಯವಸ್ಥೆ. ಏನು ಅಂಬಾರಿಯಷ್ಟು ಸೊತ್ತು, ಅಂಬಾರಿಯಷ್ಟು ಫೀಸು. ಮೊನ್ನೆ ಹೇಳ್ತಿದ್ನಲ್ಲ, ಯಾರೋ ನ್ಯೂಮರಾಲಜಿಸ್ಟು 25 ಲಕ್ಷ ಒಂದು ಹೆಸರಿಗೆ, ಹೆಸರು ಚೇಂಜ್ ಮಾಡಲು 25 ಲಕ್ಷ. ಫಾರಿನರ್ ಹೆಸರಿದೆ, ನನ್ನ ಹತ್ರ ಬೇಕಾದ್ರೆ ಕೊಡಬಲ್ಲೆ, ನೀವು ಬಂದಾಗ ಕೊಡ್ತೇನೆ. ಶೀಸ್ ಚಾರ್ಜಿಂಗ್ ಮಲ್ಟಿ ಬಿಲಿಯನೇರ್. ಆಕೆ ಏನೇನೂ ಅಲ್ಲ, ಅವ್ರ ಮುಂದ್ಗಡೆ ಫೀಸ್ ಮುಂದ್ಗಡೆ ಅವ್ರ ಎತ್ತರಕ್ಕೆ ಸುರಿತಾರೆ. ಅವರ ಎತ್ತರಕ್ಕೆ ಅಂತ ಅಜಾನುಬಾಹು ವಿದ್ಯೆ ಅವ್ರಿಗೆ ಅದರಲ್ಲಿ ಯಾವುದ್ರೂ ಗಮನವಿಲ್ಲ. ಹಾಗಾಗಿ ಚರ್ಚೆ ಮಾಡ್ತಿರ್ತಾವ. ಅವಾಗವಾಗ ಅವ್ರ ಗುರುಗಳ ಹತ್ರ ನಾನು ಇವರೆಲ್ಲ ಕುಳಿತುಕೊಂಡು ಹಿಂಗೆ ಒಂದು ಚರ್ಚೆ ಮಾತುಗಳು ನಡೆಯುವಾಗ ನಮ್ಮ ಜಾತಕ ನಮಗೆ ಗೊತ್ತಾಗಲ್ಲ. ಆಸ್ ಎ ಡಾಕ್ಟರ್ ನಾನು ಇಂಜೆಕ್ಷನ್ ನನಗೆ ನಾನೇ ತಗೊಳಕ್ಕಾಗಲ್ಲ, ನನ್ನ ಮೆಡಿಸಿನ್ ನಾನೇ ತಗೊಳಕ್ಕಾಗಲ್ಲ. ಇನ್ನೊಂದು ಡಾಕ್ಟರ್ ಹತ್ರನೇ ಹೋಗ್ಬೇಕು. ದೇವರು ಸಮೇತ ಇನ್ನೊಂದು ದೇವರ ಹತ್ರ ಹೋಗ್ಬೇಕು. ಕೃಷ್ಣರು ಕೂಡ ನಿತ್ಯ ಆರಾಧನೆ ಮಾಡುತ್ತಿದ್ದದ್ದು ಕಾಳಿಕಾದೇವಿಯನ್ನೇ. ಅರ್ಜುನ ನಿತ್ಯ ಪೂಜೆ ಮಾಡುತ್ತಿದ್ದದ್ದು ಶಿವನನ್ನೇ. ಪರಶುರಾಮರು ಯಾವಾಗಲೂ ಸದಾ ಆರಾಧನೆ ಮಾಡುತ್ತಿದ್ದದ್ದು ಶಿವನನ್ನೇ. ಅಶ್ವತ್ಥಾಮ ಶಿವನನ್ನೇ. ಭೀಷ್ಮಾಚಾರ್ಯರು ಕೃಷ್ಣನನ್ನೇ. ಕುಂತಿದೇವಿ ಕೃಷ್ಣರನ್ನೇ. ಗಾಂಧಾರಿ ಪಾರ್ವತಿ ದೇವಿಯನ್ನೇ. ದ್ರೌಪದಿ ಕೃಷ್ಣರನ್ನೇ. ನೋಡಿ, ಎಲ್ಲರೂ ಯಾವುದೋ ಒಂದು ಶಕ್ತಿ. ಶಿವಯ್ಯ ಸದಾ ರಾಮರನ್ನ ಧ್ಯಾನ. ಎಲ್ಲರೂ ಇನ್ನೊಂದನ್ನ ಮಾಡಿರ್ತಿರ್ತಾರೆ. ಕೇಳ್ತಿದ್ದಾಗ ಇವ್ರು ಕೇಳೇ ಬಿಟ್ರು, ಶೀರಿದು ನನ್ನ ಮಗ ಕಡಿಮೆ ಅಂದ್ರೂ 40 ಊರು ಸುತ್ತಿದ್ದಾನೆ, 3 ಪ್ಲೇನು ಕೂಡ ಇಟ್ಕೊಂಡಿದ್ದಾರೆ, ಜೆಟ್ ಪ್ಲೇನ್ ಅಂತ ಒಂದು ವೈಭೋಗ. ಎಷ್ಟು ಚೆನ್ನಾಗಿ ಹೇಳಿದ್ರ ಗುರುಗಳು. ನೀನು ಹುಟ್ಟಿದ್ದು ತಿರುಕನಿಗೆ, ನಿನ್ನ ಮಗ ಹುಟ್ಟಿರೋದು ಕೋಟೀಶ್ವರನಿಗೆ ಅಂತ ಯೋಗ ಪಡ್ಕೊಂಡು ಬಂದಿದ್ದಾನೆ. ನಿನ್ನ ಹೋಟೆಲ್ ಹುಟ್ಟೋಕೆ ಅವನು ಪಡೆದುಕೊಂಡು ಬಂದಿದ್ದಾನೆ, ಅನುಭವಿಸಲು ಬಂದಿದ್ದಾನೆ. ಸೊ ಬಿಕಾಸ್ ಆಫ್ ದ್ಯಾಟ್, ಅದಕ್ಕೋಸ್ಕರ ನಿನಗೆಲ್ಲ ಕೊಡ್ತಿದ್ದ ಅವನಿಗೆ ಅನುಭವಿಸ್ಲಿಕ್ಕೆ ಅಂತ. ಸೊ ಅನುಭವಿಸಲು ಕೂಡ ನೀವು ಹುಟ್ಟಿರಬೇಕು. ನೀವು ಏನ್ ತಕ್ಕ ಅಂತ ಕುಣಿದ್ರು ನಿಮಗೆ ಎಷ್ಟು ಒಂದ್ ಇಂಚ್ ಜಾಸ್ತಿ, ನೀವು 1 ಇಂಚ್ ಜಾಗ ಎತ್ಕೊಂಡು ಜಾಸ್ತಿ ಮಾಡಕ್ಕಾಗಲ್ಲ. 1 ಇಂಚು ಜಾಗ ಭೂಮಿಯನ್ನ ಕಡಿಮೆ ಮಾಡಲು ಆಗುವುದಿಲ್ಲ. ನಂಬ್ತೀರಾ? ನೀವು ಏನು ಮಾಡಿದರೂ ಅಷ್ಟೇ. ಮನುಷ್ಯ ಎಷ್ಟೇ ದೊಡ್ಡವನಾದ್ರೂ, ಅಧಿಕಾರ ಇದ್ದವನಾದ್ರೂ, 1 ಅರ್ಧ ಅಡಿ ಭೂಮಿ ದೊಡ್ಡದು ಮಾಡೋಕ್ಕಾಗಲ್ಲ, ಅವನು ಕಡಿಮೆ ಮಾಡೋಕ್ಕೂ ಆಗಲ್ಲ. ಇಟ್ಸ್ ಆಲ್ರೆಡಿ ಡಿಸೈನ್ಡ್. ಹುಟ್ಟು ಅಷ್ಟೇ. ಹಾಗೆಯೇ ಸಾವು ಕೂಡ ಎಲ್ಲಿದ್ದರೂ ಹೇಗಿದ್ದರೂ ಹುಡುಕಿ ಬರುತ್ತದೆ, ಯಾವುದೋ ರೂಪದಲ್ಲಿ. ಅದು ಬರೆದು ಬಿಟ್ಟಿದೆ, ಇಷ್ಟೇ ಆಯಸ್ಸು. ಕೆಲವರು ಅಳ್ತಿರ್ತಾರೆ, ಗುರುಗಳೇ ಇದು ಏನ್ ಗುರುಗಳೇ, ಹುಟ್ಟತಾನೆ ಹೋಗ್ಬಿಡ್ತು, ಹೊಟ್ಟೆಲಿದ್ದಾಗಲೇ ಹೋಗ್ಬಿಡ್ತು, ನನ್ಗೆ ಮಗ ನನ್ನ ಕಣ್ ಮುಂದ್ಗಡೆ, ನಮ್ಮ ಯಜಮಾನ್ರು. ನೋಡಿ, ಯಾರಾದರೂ ಬಂದ ಮೇಲೆ ಹೋಗ್ಬೇಕು. ಕೆಲವರಿಗೆ ಬೇಗ ಎಕ್ಸ್ಪೈರಿ ಇಟ್ಟಿರ್ತಾನೆ, ಕೆಲವರಿಗೆ ಲೇಟ್ ಎಕ್ಸ್ಪೈರಿ ಇಟ್ಟಿರ್ತಾರೆ. ನನಗೆ ಇವತ್ತಿಗೂ ಮರೆಯಲಾರದ್ದು, ನನ್ನ ಕಾಲೇಜ್ ಡೇಸಲ್ಲಿ ದಾವಣಗೆರೆಯಿಂದ ಬಂದು ಓದ್ತಿದ್ದಂಥ ನನ್ನ ಸ್ನೇಹಿತ ಕಾಶಿಲಿಂಗ. ಅವನ ಕಡೆ ಮುಖ ಕೂಡ ನೋಡ್ಲಿಕ್ಕೆ ಆಗ್ಲಿಲ್ಲ.
ಇವತ್ತಿಗೂ ಆಗಾಗ ಅವನನ್ನು ನೆನೆಸ್ಕೋತಾನೆ. ಶನಿವಾರ ಆಡಿದ್ದೀವಿ, ಸೋಮವಾರ ಇಲ್ಲ. ಅವನು ಬ್ಯೂಟಿಫುಲ್ ಕನ್ನಡ, ಒಂದು ದಾವಣಗೆರೆ ಕನ್ನಡ. ನಾನು ಇಷ್ಟಿದ್ದೇನೋ ಒಂದು 4.25 ಅಡಿ ಇದ್ದೇನೆ. ಆಮೇಲೆ ಈ 3/4 ಅಡಿ ಜಾಸ್ತಿ ಆಗಿರೋದು. ಐ ಕೆನಾಟ್ ಫರ್ಗೆಟ್ ಇಸ್ ಫೇಸ್. ಇವತ್ತಿಗೂ ಕಾಲೇಜ್ ಡೇಸಲ್ಲಿ ಅವತ್ತೇ ಬೀಳ್ಸಿದೆ, ಕಾಲಿಗೆ ಬೇರೆ ಏಟು. ನಾನು ದಡಿಯ ಸ್ವಲ್ಪ ಹೊರಟ, ನನ್ನನ್ನು ತಳ್ಳಿಬಿಡೋರು. ಫುಟ್ಬಾಲ್ ಆಡ್ಬೇಕಾರೆ ಮಾಡ್ತೀನಿ ಇರ್ರಿ ಅಂತ ಬೇಜಾರೇ ಮಾಡ್ಕೊಳ್ಳಿಲ್ಲ. ಪ್ಯಾಂಟೆಲ್ಲ ತರ್ಚೋಗ್ಬಿಟ್ಟಿದೆ, ಇರ್ಲಿ ಆಡೋ ಕುಳ್ಳ ಅಂತ. ನಾನು ಕುಳ್ಳನೇ. ನಮ್ಮ ಮಿಸ್ ಇದ್ರು, ಸುಗುಣ ಮಿಸ್ ಅಂತ. ಏ ಕುಳ್ಳ, ನಿನ್ನ ಕೊತ್ಮೀರಿ ಗಿಡಕ್ಕೆ ನೇಣ ಹಾಕ್ಬಿಡ್ತೀನೋ ಅನ್ನೋರು. ಅಷ್ಟೇ ಹೈಟ್ ಇದ್ದಿದ್ದು ನಾನು, ಅಷ್ಟೇ ರುಚಿ ಇದ್ದಿತ್ತು. ಏನೋ ಅಂತ ಗುರುಗಳ ಸೇವೆ, ಆಶೀರ್ವಾದ, ನಿಮ್ಮ ಪ್ರೀತಿ ಇಲ್ಲಿಗೆ ಬಂದು ನಿಂತಿದೆ. ಸಾವು ನಿಶ್ಚಿತ. ಯಾಕೆ, ಏನು? ಅದಷ್ಟೇಯೇ. ಆಮೇಲೆ ಇನ್ನೊಂದು, ನಿಮ್ಮ ವಿವಾಹ ಹೇಳ್ತೀರಿ, ನಾನು ಇಷ್ಟಪಟ್ಟು ಮದುವೆ ಆದೆ, ಅವೆಲ್ಲ ಇಲ್ಲ. ಅವ್ರು ತೋರಿಸಿದಕ್ಕೆ ಮದುವೆ ಆದೆ, ಅದು ಇಲ್ಲ. 2ನೇದಾದ್ರು 3ನೇದಾದ್ರು ಆಗಲೇ ಇಲ್ಲ. ನಿಮಗೆ ವಿವಾಹ ಇವರು ಅಂತ ಮೊದಲೇ ಆ ಒಂದು 3 ಗಂಟನ್ನ ಭಗವಂತ ರೆಡಿ ಮಾಡಿ ಇಟ್ಟುಬಿಟ್ಟಿದ್ದಾನೆ. ಯು ಕೆನಾಟ್ ಎಸ್ಕೇಪ್. ಹೌದು, ಏನು ಮಾಡಿದ್ರು ನೋಡಿ. ಆ ಅಂಬಿಕಾ, ಅಂಬಾಲಿಕಾ ಅಂತ ಹೇಳ್ತೀವಲ್ವಾ. ಅಂಬಿಕಾ ಪುತ್ರ ಧೃತರಾಷ್ಟ್ರ, ಅಂಬಾಲಿಕಾ ಪುತ್ರ ಪಾಂಡು ಮಹಾರಾಜ. ಅಲ್ಲೊಂದು ದಾಸಿ ಇದ್ಲು, ದಾಸಿ ಪುತ್ರ ವಿದುರ. ಆದ್ರೆ ಅಂಬೆ ಏನೇನೋ ಮಾಡ್ತಾಳೆ ಮದುವೆ ಆಗೋಕೆ. ಭೀಷ್ಮರನ್ನ ಆಗೋದಿಲ್ಲ. ಆ ವಿಚಿತ್ರ ವೀರ್ಯ ಅದೂ ಆಗೋದಿಲ್ಲ. ನಾನು ಮಾಡೋದಿಲ್ಲ, ನೀನು ಇನ್ನೊಬ್ಬ ರಾಜನ ಮೇಲೆ ಆಸೆ ಪಟ್ಟಿದ್ದೆ ಅಂತವಳನ್ನ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡ ಅಂದ್ರೆ ನೀನು ಅವನ ಮೇಲೆ ಕೈಯಲ್ಲಿ ಇಟ್ಕೊಂಡು ನನ್ನ ತಮ್ಮನ ಜೊತೆ ಸರಿಯಾಗಿ ಸಂಸಾರ ಮಾಡೋದಿಲ್ಲ. ನಿನ್ನ ಮನ್ಸಲ್ಲಿ ಬೇರೆ ಯಾರೋ ಇದ್ದಾರೆ, ಹೊರಟೋಗು. ನೀನು ಮೊದಲೇ ಹೇಳ್ಬೇಕಿತ್ತು, ಸ್ವಯಂವರಕ್ಕೆ ಬರೋವಾಗ್ಲೇ ನಿಮ್ಮ ಅಪ್ಪನಿಗೆ ಹೇಳ್ಬಿಡ್ಬೇಕಿತ್ತು, ಅಪ್ಪ ನನಗಿಷ್ಟ ಇಲ್ಲ ಅಂತ. ನನಗ್ ಗೊತ್ತಿಲ್ಲ, ನಾನು ಬಂದೆ, ಎಲ್ಲಾರನ್ನು ಒಡೆದು ಎತ್ತಾಕೋ ಬಂದೆ. ಈಗ ಹೇಳ್ತಿದ್ದೀಯ ನನ್ನ ತಮ್ಮನ ಕೊಟ್ಟು ಮದುವೆ ಮಾಡ್ಬೇಕಾದ್ರೆ ಆ ಕಾಲದಲ್ಲಿ ಇತ್ತು, ಬಲಶಾಲಿ ಎತ್ತಾಕೊಂಡು ಬಂದು ಮದುವೆ ಮಾಡ್ಬೋದಿತ್ತು, ಆಗಬಹುದಿತ್ತು. ಭೀಷ್ಮರು ಅದನ್ನೇ ಮಾಡೋದು. ಅಂಥದ್ರಲ್ಲಿ ಅಂಬೆ ಹೇಳ್ತಾಳೆ, ಇದರ ನನಗೆ ಒಬ್ಬ ರಾಜನ ಮೇಲೆ, ಸಾಳ್ವ ರಾಜನ ಮೇಲೆ ಆಸೆ ಇತ್ತು, ಅದನಿಗೂ ನನ್ನ ಮೇಲೆ ಮನ್ಸಿತ್ತು. ಆದ್ರೆ ಅಷ್ಟರಲ್ಲಿ ಹಿಂಗೆ ಆಗ್ಬಿಡ್ತು, ನಮ್ಮಪ್ಪ ಸ್ವಯಂವರ ಇಟ್ಬಿಟ್ರು, ನೀವು ಬೇರೆ ಬಂದ್ರಿ. ನೀನು ಅಲ್ಲೇ ಸಾಳ್ವ ಇದ್ನಲ್ಲ, ಹೇಳ್ಬೋದಿತ್ತಲ್ಲ ನಾನು ಬರಲ್ಲ ಅಂತ. ಅವನಾದ್ರೂ ಎದ್ದು ಹೇಳ್ಬೋದಿತ್ತಲ್ಲ. ನನ್ನ ಕೈಯಲ್ಲಿ ಇದೆಲ್ಲ ಆಗಲ್ಲ. ಯಾರ್ದೋ ಸೊತ್ತು ತಗೊಬಂದು ನನ್ನ ಮನೇಲಿ ಇಟ್ಕೊಂಡು ನಿನ್ನ ಮನಸ್ಸು ನೋಡಿ. ಆಗಿನ ಕಾಲದಲ್ಲೇ ಒಬ್ಬರ ಮನಸ್ಸಲ್ಲಿ ಇನ್ನೊಬ್ರು ಇದ್ರು ಅಂದ್ರೆ ತಗೊಬರ್ತಿರ್ಲಿಲ್ಲ. ಯಾಕಂದ್ರೆ ದೇಹವನ್ನ ಬಲವಂತವಾಗಿ ಅನುಭವಿಸ್ಬೋದು, ಆದ್ರೆ ಮನಸ್ಸನ್ನ ಸದಾ ಅಲ್ಲಿರುತ್ತೆ. ಆ ಹೆಣ್ಣು ಮೊದಲ ಪ್ರೀತಿ, ಆ ಗಂಡಿರ್ಬೋದು, ಇನ್ನೊಂದು ವಾಟ್ ಎವರ್ ಪ್ರೀತಿಯೇ ಆಗೋದಿಲ್ಲಮ್ಮ. ನಮ್ಮ ಮನೆತನಕ್ಕೆ ಇದು ರಾಜಮನೆತನ, ಚಕ್ರವರ್ತಿ ಮನೆತನ. ಸೊ ಐ ಕೆನ್ ನಾಟ್ ಗೋ ಬ್ಯಾಕ್ ಅಂತ ಕಳಿಸ್ಬೇಕು. ಅವಳೇನ್ ಮಾಡ್ತಾಳೆ, ಅಂಬ ಸಾಳುನ ಹತ್ರ ಹೋಗ್ತಾಳೆ. ಅವನೇನ್ ಹೇಳ್ತಾನೆ ಗೊತ್ತೇ, ಹೊಡೋಕ್ ನಿನ್ನನ್ ಭೀಷ್ಮ ಗೆದ್ಕೊಂಡು ಹೋಗ್ಬಿಟ್ಟ ಅವನೇ. ನೇನಿಲ್ಲಕ್ ಬರ್ಬೇಡ, ನೀನ್ ನಾನು ಸೊತ್ತೆ ಅಲ್ಲ ಕಣೋ, ನೀನು ನಾನು ಪ್ರೀತಿಸಿದ್ವಿ, ಏನೂ ಆಗಿಲ್ಲ ಕಣೋ ಅಂತ ಭೀಷ್ಮನನ್ನ ಒಡೆದು, ಎಲ್ಲಾರನ್ನೂ ಒಡೆದು ನಿನ್ನ ಎತ್ಕೊಂಡು ಹೋಗಿರೋದು. ಈಗ ನಾನು ನಿನ್ನ ಮದುವೆ ಆದೆ ಅಂದ್ರೆ ನನ್ನ ಮರ್ಯಾದೆ ಹೋಗುತ್ತೆ ಅಂತ ನಾವು ನೋಡಿ. ಅದು ಬೇರೆ, ನೀನು ಹೋಗಾಯ್ತು ಆ ಮನೆಗೆ, ಅಲ್ಲಿಂದ ಇಷ್ಟಪಟ್ಟು ತಿರ್ಗ ಇಷ್ಟ ಇದೆ ಅಂತ ವಾಪಸ್ ಬರ್ತೀರ, ನನ್ನ ಮದುವೆ ಆಗೋಕ್ಕಾಗಲ್ಲ ನೋಡಿ. ಏನಕ್ಕೆ ನಮ್ಮ ಮಹಾಭಾರತ ತಿಳ್ಕೋಬೇಕು, ರಾಮಾಯಣ ತಿಳ್ಕೋಬೇಕು ಅಂದ್ರೆ ಈ ವಿಚಾರಗಳಿಗೆ ತುಂಬಾ ಜನ ಇವತ್ತು ಗಂಡನ ಮನೆಗೆ ಬಂದ ಮೇಲೂ, ಮದುವೆ ಆದ ಮೇಲೂ ಹಳೆ ಪ್ರೀತಿ ಅಂತ ಇನ್ನೂ ಇಟ್ಕೊಂಡು ಕೂತ್ಕೊಳ್ಳೋದು, ಹುಡ್ಕೊಂಡು ಹೋಗೋದು, ಸರ್ವನಾಶ ಮಾಡ್ಕೊಳ್ಳೋದು, ಇದನ್ನ ಆಗ್ಲೇ ತೋರಿಸಿದ್ದಾರೆ. ನೀನ್ ಅಲ್ಲಿ ಹೋಗ್ಬಿಟ್ಟಿದೀಯಾ, ಆ ಮನೆಯ ಸೊತ್ತನ್ನು ಕರ್ಕೊಬಂದು ಇಟ್ಕೊಂಡವನ ಇವನು, ಎಂತವನ ಇವನು, ದಿಗ್ಗಜ ಗಾಂಗೇಯ ಬಿಟ್ಟಿರ್ತಾನ. ಏನ್ ಅಂದ ಗೊತ್ತಾ ಗಂಗಾಪುತ್ರ, ಆ ವಿಚಿತ್ರ ವೀರ್ಯ, ಒಂದ್ ಹೆಣ್ಣನ್ನು ಬಿಡ್ತಿರ್ಲಿಲ್ಲ. ಜೊಲ್ಲು ಪಾರ್ಟಿ ಅಂತ ನಾವೇನಾದ್ರೂ ಮಾತಾಡ್ತೀವಲ್ವಾ, ವಿಪರೀತ ಜೊಲ್ಲು.
ಹೆಣ್ಣನ್ ಕಂಡ್ರೇನೆ ಅವನಿಗೆ ಕಾಮ ನೋಡಿ. ಅದಕ್ಕೆ ಅವನ ಹೆಸರೇ ವಿಚಿತ್ರ ವೀರ್ಯ ಅಂತಾನೆ. ನೋಡಿದ ಹೆಣ್ಣಿನ ಮೇಲೆ ಅವನಿಗೆ ವಯಸ್ಸು ಗೀಸು ಗೊತ್ತಾಗ್ತಿಲ್ಲ ನೋಡಿ. ಅದಕ್ಕೆ ಹೇಳುದು ಮಹಾಭಾರತದ ಕತೆ ಏನಕ್ಕೆ ಅಂದ್ರೆ ತಿಳ್ಕೋಬೇಕು ಅಂದ್ರೆ ಈ ಕಲಿಯುಗಕ್ಕೆ ತುಂಬಾ ಅಪ್ಲೈ ಆಗುತ್ತೆ. 99% ಅಲ್ಲ 100%. ಕಾಮಾತುರಣಂ ನಾ ಭಯ ನಾ ಲಜ್ಜ. ಅದನ್ನ ನೋಡಿಯೇ ಆ ತಾಯಿ ಸತ್ಯವತಿ ದೇವಿ ಅಯ್ಯೋ ಇವನಿಗೆ ಹೆಂಗಾದ್ರೂ ಭೀಷ್ಮ, ಅದಕ್ಕೆ ಮೂವರನ್ನ ಎತ್ತಾಕೊಂಡ್ ಬರೋದು. ಎದ್ರೆ ಕೂತ್ರೆ ಹೆಂಗಸರು ಬೇಕು, ಬರೀ ಅಪ್ಪಿಗೆ ಆಲಂಗ. ಅವ್ನಿಗೆ ಯಾವಾಗ್ಲೂ ಕಾಮ, ಯಾವಾಗಲೂ ಭೋಗ ಚಿಂತೆ, ರಾಜ್ಯಪಾಲನೆಯ ಚಿಂತನೆ ಇಲ್ಲ. ಇವನು ಹಿಂಗ್ ಮಾಡಿಕೊಂಡು ಕಂಡವ್ರ ಜೊತೆಲಿ ಹೋಗಿ ಎಲ್ಲೋ ಯಾರ್ದೋ ಏನೋ ಮಗು ಮಾಡಿ ಆ ಮಗು ನಾನೇ ಈ ಊರಿಗೆ ರಾಜನ ಮಗ ಅಂತ ಬಂದ್ಬಿಟ್ರೆ ಅವನಿಗೆ ಇನ್ಯಾರಿಗೋ ಪಟ್ಟ ಕಟ್ಟೋದು ಇನ್ನೆಂಗೋ ಇದಾಗತ್ ಮಾತು ಕಣೋ. ಹೇಗಾದ್ರೂ ಮಾಡಿ ಅವನಿಗೆ ಮದುವೆ ಮಾಡ್ಬೇಕು ಅಂತ ನೋಡಿ. ಬಯಸಿ ಹೆತ್ತ ಮಕ್ಕಳು ಅವನಲ್ಲಿ ಇಂಥ ಹುಚ್ಚುಕೋರಿಕೆಗಳು ನೋಡಿ. ಅಂತ ಒಂದು ಧರ್ಮಾತ್ಮರ ಕಾಲದಲ್ಲೂ ಇತ್ತು, ನಮ್ಮಂತ ಈ ಒಂದು ಕಲಿಯುಗದಲ್ಲಂತೂ ಇದು ಪ್ರತಿ ಮನೆಯಲ್ಲಿ. ಪ್ರತಿಯೊಬ್ಬ ಯಾವಾಗ ನಾವು ಕಾಮದ ಬಯಕೆಯಿಂದ ಇದು ಮಾಡ್ಕೋತೀವೋ ಗೊತ್ತಿಲ್ಲ. ಇದನ್ನಾಗಲೇ ತೋರಿಸಿದ್ರು ವಿಚಿತ್ರ ವೀರ್ಯನ್ಗೆ ಅಂಥದ್ದೊಂದು ಕೈಯಾಳುಗಳು. ಯಾರನ್ನು ಕಂಡ್ರು ಸುಂದರವಾದ ಅವನಿಗೆ ಎಲ್ಲ ಸುಂದರವಾಗೇ ಕಾಣಿಸೋದು, ಎಲ್ಲ ಸುಂದರವಾಗೇ ಕಾಣಿಸೋದು. ತಾಯಿಗೆ ಅವನಿಗೆ ಕಾವಲಿಡೋದು ದೊಡ್ಡ ವಿಚಾರ. ಅವನಿಗೆ ಕಾಮಜ್ವರ, ಸದಾ ಕಾಮಜ್ವರ. ಅದನ್ನೇ ವಿದುರ ಹೇಳೋದು ಧೃತರಾಷ್ಟ್ರನಿಗೆ. ನನಗೆ ನಿದ್ದೆ ಬರ್ತಿಲ್ಲ ಅಂದ್ರೆ ನಿನಗೆ ಅದೇ ನಿಮ್ ಚಿಕ್ಕಪ್ಪನ ತರ ದೊಡ್ಡಪ್ಪನ ತರ ಏನಾದ್ರು ಕೈಯಲ್ಲಿತ್ತೇನೋ, ಕಾಯಿಲೆ ಇದೆಯಾ ಅಂತಾನೆ ಹೇಳ್ತಾನೆ. ಇದ್ದಲ್ಲೇನೋ ನಿಮ್ ದೊಡ್ಡಪ್ಪನಿಗೆ, ಯಾಕಂದ್ರೆ ವ್ಯಾಸರ ಮಗ. ಆದ್ರೆ ಅಂಬಿಕಾ ಯಾರ ಹೆಂಡತಿ ಆಗಿದ್ಲು? ವಿಚಿತ್ರ ವೀರ್ಯನ ಹೆಂಡತಿ. ಸೊ ವಿಚಿತ್ರ ವೀರ್ಯ ಏನಾಗ್ತಾನೆ? ಅಪ್ಪನೇ ನಿಜ ಹೇಳ್ಬೇಕು ಅಂದ್ರೆ, ಶಾಸ್ತ್ರಬದ್ಧವಾಗಿ ಹೇಳ್ಬೇಕಂದ್ರೆ ಅವನೇ ಅಪ್ಪ, ಆದ್ರೆ ನಿಯೋಗ ಪದ್ಧತಿಯಿಂದ ವ್ಯಾಸರ ಅಪ್ಪ ಅಲ್ಲವೇನಾ? ಅಂಥದ್ದೇನಾದ್ರು ಕೈಯಲ್ಲಿ ಇದೆಯಾ ನಿನಗೆ? ಅದಕ್ಕೇನೋ ನಿದ್ದೆ ಬರ್ತಿಲ್ಲ, ಬರೀ ಕಾಮ, ಹೆಣ್ಣಿನ ಬಯಕೆಯಿಂದ, ಕಾಮದ ಬಯಕೆಯಿಂದ ಅಂತ ಹೇಳ್ತಾನೆ. ವಿಚಿತ್ರ ವೀರ್ಯದಿಂದ ಆ ತರದ ಕೈಯಾಲು ನೋಡಿ ಮಾಡೋದಕ್ಕೆ ತಗೊಬಂದ್ರೆ ಇಲ್ಲಿ ಇಂಥದ್ದೊಂದು ನಡೆಯುತ್ತೆ. ವಿಚಿತ್ರ ವೀರ್ಯ ಬಿಟ್ಟಿರ್ತಾನೇನೋ, ನೋಡಿದ ತಕ್ಷಣ ಸಾಳ್ವ ಹೇಳೋ ಮಾತಿದು, ಅಯ್ಯೋ ಅವನು ಆಲ್ರೆಡಿ ಮನಸ್ಸಿನಲ್ಲಿ ನಿನ್ನ ಕಾಮಿಸ್ಬಿಟ್ಟಿದ್ದಾನೆ. ಅಂಥದ್ದು ಅಂತ ಒಂದು ಅಂದ ಅಂಬ ಅಡೋಗ್ ಅಂತ ಹೇಳ್ತಾನೆ. ಇನ್ನು ಅಪ್ಪನ ಮನೆಗೆ ಹೋಗೋಕ್ಕಾಗಲ್ಲ. ಯಾಕೆಂದ್ರೆ ಇಷ್ಟಪಟ್ಟವನು ಇಲ್ಲ, ಕಟ್ಟಿಕೋತೀನಿ ಅಂತ ಕರ್ಕೊಂಡು ಬಂದವನು ಇಲ್ಲ. ಇನ್ನೆಲ್ಲೋಗೋದು? ಅಪ್ಪನ ಮನೆಗೆ ಹೋದ್ರೆ ಇದ್ದಿದ್ದು ಮರ್ಯಾದೆ ಹೋಯ್ತು. ಶಿವ ಭೀಷ್ಮರ ಹತ್ರನೇ ಬರ್ತಾಳೆ, ನನಗದೆಲ್ಲ ಗೊತ್ತಿಲ್ಲ ನೀನೇ ಕಟ್ಕೋ ಅಂತಾಳೆ. ಇದೆಲ್ಲ ಬಂತು ನಾನು ಅಖಂಡ ಬ್ರಹ್ಮಚಾರಿ, ಇದಾಗೋದು ಮಾತು. ನನ್ ಮದುವೆ ಆಗೋಲ್ಲ, ಬಿಟ್ಟು ಬಿಡು, ಆಗೋಲ್ಲ, ನೀವು ನಂಬಲ್ಲ. ಆಕೆ ಕಡೆಗೆ ಹಂಗ್ ಸುತ್ತಿ ಯಾರೋ ಹೇಳಿ ಪರಶುರಾಮರು ನಿಗ್ರಹಿಸ್ತಾರೆ ಅಂತ ಅವ್ರ ಹತ್ರ ಕೇಳ್ಕೊಂಡು ಯುದ್ಧ ಆಗುತ್ತೆ. ಭೀಷ್ಮರನ್ನ ಅವರ ಕೈಯಲ್ಲೂ ಆಗೋಲ್ಲ. ಕಡೆಗೆ ಒಂದು ಮಹರ್ಷಿ ಹೇಳ್ತಾರೆ, ಈ ಜನ್ಮದಲ್ಲಿ ಭೀಷ್ಮರನ್ನ ನೀನೇನು ಮಾಡಕ್ಕಾಗಲ್ಲ, ಇನ್ನೊಂದು ಜನ್ಮದಲ್ಲಿ ಹುಟ್ಟು ಬರ್ಬೇಕು ನೀನು. ತಪಸ್ಸು ಮಾಡಿ ಶಿವನನ್ನು ಮೆಚ್ಚಿಸ್ಕೊಂಡು ಸತ್ತು ಇನ್ನೊಂದು ಜನ್ಮವೇ ಶಿಖಂಡಿ, ದ್ರುಪದನ ಮಗ. ಅಲ್ಲೂ ಒಂದು ಶಾಪ, ಅದೊಂದು ದೊಡ್ಡ ಕತೆ. ಹೇಳ್ತಾ ಹೋದ್ರೆ ಭಾನುವಾರ ಪೂರ್ತಿ ಇದೇ ಕತೆಗಳು ಹೇಳ್ತಾ ಕೂತ್ಕೋಬೇಕು. ಅಲ್ಲೊಂದು ಗಂಧರ್ವ ಲೀಲೆ ಎಲ್ಲ ಏನೇನೋ ನಡೆಯುತ್ತೆ. ಇರ್ಲಿ, ವಾರಸ್ದಾರ ಇಲ್ಲ ಅಂತ ಹುಟ್ಟಿರೋ ಹೆಣ್ಮಗುಗೆ ಗಂಡು ವೇಷ ಹಾಕೊಂಡು ಇದ್ ಮಾಡ್ತಿರ್ತಾನೆ. ಸೊ ಅಂತ ಕತೆಗಳು ಅದು. ಇರ್ಲಿ. ಸೊ ಅದೇ ಶಿಖಂಡಿ ನೋಡಿ, ಜನ್ಮಾಂತರ ವಾಸನ ಶಿಖಂಡಿ ಮೂಲಕ ಭೀಷ್ಮರಿಗೆ ಸಾವು ಬರುತ್ತೆ. ಪುರುಷ ಇಲ್ಲ, ಸ್ತ್ರೀಯರಲ್ಲದ ಮಧ್ಯದ ವ್ಯಕ್ತಿ ಬಂದು ನಿಂತರೆ, ಶಿಖಂಡಿ ನನ್ನ ಮುಂದ್ಗಡೆ ನಿಂತರೆ ನಾನು ಯುದ್ಧ ಮಾಡೋದಿಲ್ಲ, ಧನಸ್ಸು ತ್ಯಜಿಸ್ತೇನೆ ಅಂದ್ರೆ ಶಿಖಂಡಿ ನಿಲ್ಲಿಸಿ ಧನಸ್ಸು ತ್ಯಜಿಸ್ತಿದ್ದಾಗೆ ಬಾಣಗಳು ಬಿಟ್ಟು ಹೊಡೆಯೋದು ಭೀಷ್ಮರನ್ನ ಅರ್ಜುನ, ಕೃಷ್ಣರ ಮಾತಿನಂತೆ. ಅಂದ್ರೆ ಸಾವು ಕೂಡ ನೋಡಿ ಜನ್ಮಾಂತರದ್ದು. ಇದೇ ರೀತಿ ಸಾವು ಬರಬೇಕು, ಇಂಥವ್ರ ಮೂಲಕ ಸಾವು ಬರಬೇಕು, ಹತ್ಯೆ, ಆತ್ಮಹತ್ಯೆ ಈ ಥರದ್ದಿರುತ್ತೆ. ಮದುವೆ ಕೂಡ ಅಷ್ಟೇ, ಏನ್ ಮಾಡಿದ್ರು ಅಲ್ಲಿ ನಡೀಲಿಲ್ಲ ನೋಡಿ. ದ್ರೌಪದಿದ್ ನೋಡಿ, ಜನ್ಮಾಂತರ ತಪಸ್ಸು ಅದು. ಅದಕ್ಕೆ 5 ಇಂದ್ರರ ಅಂಶದಲ್ಲಿ ಪಾಂಡವರು ಅಲ್ಲಿ ಇರುತ್ತೆ ಆ ಅಂಶ. ಅದಕ್ಕೆ ಅವರನ್ನ ಮದುವೆ ಆಗೋದು. ಸೊ ಯಾರು ನೋಡ್ಬಿಟ್ಟು ನಾನು ಇಷ್ಟಪಟ್ಬಿಟ್ಟೆ, ಇವ್ರು ಮಾಡಿಬಿಟ್ಟು, ಇದಿಲ್ಲ ಮಕ್ಕಳು. ಇಟ್ ಈಸ್ ಪ್ರೀ ಡಿಸೈನ್.
ಆಮೇಲೆ ಇನ್ನೊಂದು ತಮಾಷೆ ಏನ್ ಗೊತ್ತಾ, ಆ ಮದುವೆಯು ಇಷ್ಟು ದಿನ ಅನ್ನೋದಿತ್ತು ಅಂದ್ರೆ ಅಷ್ಟೇ ದಿನ. ಅವನಿರಲ್ಲ, ಇಲ್ಲ ನೀವಿರಲ್ಲ, ಇಲ್ಲ ಅವನು ಹೋಗ್ತಾನೆ, ಇಲ್ಲ ಡೈವರ್ಸು, ಇಲ್ಲ ಇನ್ನೊಂದು, ಅದು ಇಲ್ಲ. ಮೊದಲೇ ನಿರ್ಧಾರ. ಆಮೇಲೆ ಹೇಳ್ತಾರೆ ಪದ್ಮಪುರಾಣದಲ್ಲಿ ಅದ್ಭುತವಾಗಿ ಗುರುಗಳು, ವ್ಯಾಸರು ತುಂಬಾ ಚೆನ್ನಾಗಿ ಹೇಳ್ತಾರೆ, ವಿದ್ಯೆಯೂ ಅಷ್ಟೇ, ಪಾಂಡಿತ್ಯ ಏನು ಮಾಡಿದರು ನಿಮಗಿಷ್ಟು ವಿದ್ಯಾ ಪ್ರಾಪ್ತಿ ಅಂತಿರುತ್ತೆ. ತಲೆ ಕೆಳಗಡೆ ಹಾಕಿ ಕಾಲ್ ಮೇಲೆ ಹತ್ತಿದ್ರು ಅವನು ದೊಡ್ಡ ಪಂಡಿತೋತ್ತಮನ ಮಗನಾಗಿ ಹುಟ್ಟಿದ್ದರು ಹತ್ತಲ್ಲ. ಏನು ಮಾಡಿದ್ರು ಆಗಲ್ಲ ಮಕ್ಕಳೇ. ನೀವು ಅಷ್ಟಾವಕ್ರರ ಕತೆ ತಗೊಂಡು ನೋಡಿ, ಅಂಗಗಳು ವಕ್ರವಾಗಿರುತ್ತೆ, ಆದರೆ ಅಷ್ಟಾಗಿದ್ದರು ಬ್ರಹ್ಮಜ್ಞಾನಿ ಅಷ್ಟಾವಕ್ರರು. ಎಲ್ಲಿಯ ಕೃತಾಯುಗ, ಎಲ್ಲಿಯ ಆ ಒಂದು ಕಲಿಯುಗ ಆರಂಭ ಕಾಲದವರೆಗೂ ಇದ್ರು ಅಷ್ಟಾವಕ್ರರು. ನೆನಪಿಟ್ಟುಕೊಳ್ಳಿ, ಬ್ರಹ್ಮಜ್ಞಾನಿ. ಜನಕರು ಅಷ್ಟಾವಕ್ರರಿಗೆ ಬೋಧನೆ ಮಾಡ್ತಾರೆ, ಚಿಂತನೆ ನಡೆಯುತ್ತೆ ಜನಕರ ಜೊತೆ. ಎಲ್ಲಿಯ ತ್ರೇತಾಯುಗ, ಅದಕ್ಕೂ ಮೊದಲು ಹುಟ್ಟಿದವರು. ಸೊ ವಿದ್ಯೆ ಅನ್ನುವುದು ಯಾರಪ್ಪನ ಮನೆ ಸೊತ್ತಲ್ಲ. ಅದು ನಿಮಗಿರ್ಬೇಕು ಅಂದ್ರೆ ನೀವೆಷ್ಟೇ ಹೇಳಿದ್ರು, ನಾನು ಅದಕ್ಕೆ ಹೇಳ್ತಿರ್ತೇನೆ, ಏನು ಹೇಳ್ಬೇಡಿ, ಬಿಟ್ಬಿಡಿ. ಮಾವಿಗೆ ಸೊಗಡು ಹೇಳ್ಕೊಡ್ಬೇಕಾ, ಅವರೆಕಾಯಿಗೆ ಸೊಗಡು ಹೇಳ್ಕೊಡ್ಬೇಕಾ? ಅದು ತಾನಾಗಿ ಬಂದ್ಬಿಟ್ಟಿರುತ್ತೆ. ರುಚಿ, ಕಬ್ಬಿಗೆ ರುಚಿ ನೀವಿಟ್ರ, ನೀವು ಹಾಕಿದ್ದು ಬೆಳೆಸಿದ್ದಕ್ಕೆ ಅದ್ರಲ್ಲಿ ಸ್ವೀಟ್ ಬಂದ್ಬಿಡುತ್ತಾ? ಎಳನೀರು ಎಲ್ಲಿ ಬೆಳೆಯುತ್ತೆ? ಅದ್ರಲ್ಲಿ ನೀವು ನೀರಿಟ್ರೆ ಇಂಜೆಕ್ಷನ್ ಮಾಡಿ ಹಿಂಗೆ ಕೊಬ್ಬರಿ ಬರಬೇಕು, ಅದು ಒಣಗಿದ ಮೇಲೆ ಕಾಯಿ ಆಗ್ಬೇಕು, ಅದು ಇನ್ನೂ ಒಣಗಿದ ಮೇಲೆ ಕೊಬ್ಬರಿ ಆಗ್ಬೇಕು, ಅದನ್ನ ಆಮೇಲೆ ಗಿಟಕು ತೆಗೆದು ರುಬ್ಬಿ ಎಣ್ಣೆ ತೆಗಿಬೇಕು, ಅದನ್ನ ಚೆನ್ನಾಗಿ ಕಾಯಿಸಿ ಅದ್ರ ಮೇಲೆ ಬೇರೋ ಲೇಯರ್ನ ತೆಗೆದು ಈ ಒಂದು ಒಳ್ಳೆ ಇನ್ನಷ್ಟು ತೆಂಗಿನ ಹಾಲಿಂದ ಎಣ್ಣೆ ತೆಗಿತಕ್ಕಂಥದ್ದೆಲ್ಲ ಮಾಡ್ತಾರೆ. ಯಾರು ನೀವು ಮಾಡಿದ್ರಿ ಅಂತಲ್ಲ, ಖಂಡಿತ ಇಲ್ಲ. ಅಂದ್ರೆ ಅದೇ, ನೀವ್ ಏನ್ ಬಡ್ಕೊಂಡ್ರು ಅವ್ರು ಅಷ್ಟೇನೆ, ಅವ್ರಿಗೆ ಬರಬೇಕು. ಅದು ಅವ್ರಿಗೆ ಬರಬೇಕು ಅಂದ್ರೆ ಭಗವಂತ ಇಟ್ಟಿರ್ಬೇಕು. ಏನ್ ಮಾಡಿದ್ರು ನಾವು ಕೆಲವ್ನ ಹೇಳ್ತಿರ್ತೀವಿ, ಏನೋ ಅವನು ಹಂಗ್ ಮಾತಾಡ್ತಾನೆ, ಎಂತವ್ರ ಮಗ ಗೊತ್ತಾ, ಎಂತ ವಂಶಸ್ಥ ಗೊತ್ತಾ, ಅಯ್ಯೋ ರಾಮಚಂದ್ರ ಅಂತ ಹೇಳ್ತೀವಿ. ಕೆಲವ್ರು ನೋಡ್ಬೇಕು, ವಂಶವೂ ಇಲ್ಲ, ಇತಿಹಾಸವೂ ಇಲ್ಲ, ಹಿಂದಿಲ್ಲ ಮುಂದಿಲ್ಲ. ಡಾಕ್ಟರ್ ರಾಮಾನುಜ ಶ್ರೀನಿವಾಸನ್ ತಗೊಳ್ಳಿ, ಶಂಕರಾಚಾರ್ಯರ ಪರಂಪರೆ ತಗೊಳ್ಳಿ, ಎಲ್ಲಿಂದ ಬಂತು ಆ ಶಕ್ತಿ? ಭಗವಂತನಿಟ್ಟ ಶಕ್ತಿ ಅದು. ಎಲ್ಲರೂ ಶಂಕರಾಚಾರ್ಯರಾಗೋದಿಲ್ಲ, ಖಂಡಿತ ಆಗೋಲ್ಲ. ನನ್ನ ಮಾಸ್ಟರ್ ಒಬ್ರು, ನನ್ನ ಗುರುಗಳು ಓದಿರೋದು 10th ಫೇಲು. ಮತ್ ಕಟ್ತಾರೆ, ಪಾಸ್ ಆಗ್ತಾರೆ PUC. ದೆನ್ ತಮ್ಮ ಸ್ವಂತ ಭಾಷೆ, ತಮ್ಮ ಮನೆಯ ಭಾಷೆ, ತಮ್ಮ ರಾಜ್ಯದ ಭಾಷೆ ಮೇಲೆ MA ಮಾಡ್ತಾರೆ. ಆ ಭಾಷೆಯಲ್ಲಿ ಎಂತ ಒಂದು ಇದು ಹಿಡ್ಕೋತಾರೆ ಅಂದ್ರೆ, ಸಂಸ್ಕೃತ ಪಂಡಿತರು ತೆಲುಗು ಪಂಡಿತರಾಗ್ತಾರೆ, ಪದ್ಮಶ್ರೀ ಪುರಸ್ಕೃತರಾಗ್ತಾರೆ. 10th 2 ಬಾರಿ ಅಲ್ಲ 3 ಬಾರಿ ಫೇಲ್ ಆದವರು. ಬಿಡಿ, PUC 3 ಬಾರಿ ಫೇಲ್ ಆದ ನನ್ನನ್ನೇ ನೀವು ಎಷ್ಟು ಪ್ರೀತಿಸ್ತೀರಿ? ಇದೇ ಸತ್ಯ, ಇದು ಸತ್ಯ. ನಾನಾಯ್ತು? ಖಂಡಿತ ಅಲ್ಲ. ಈ ವಿದ್ಯೆ ನಾನಲ್ಲ, ಹೇಳ್ತಿರೋದು ನಾನಲ್ಲ, ಬರೋದು ನಾನಲ್ಲ, ನನಗೇನೂ ಗೊತ್ತಿಲ್ಲ, ಇಷ್ಟೇ ಹೇಳಬಲ್ಲೆ. ಆ ಭಯದಿಂದಲೇ ನಿತ್ಯ ಒಂದು ತಿಳ್ಕೊತಿರ್ತೇನೆ, ಭಯದಿಂದ ನಿತ್ಯ ಒಂದು ಶ್ಲೋಕ. ಪುಣ್ಯ ಶ್ಲೋಕೆ ನಳೋ ರಾಜ, ಪುಣ್ಯ ಶ್ಲೋಕೆ ಯುಧಿಷ್ಠಿರ ಚ, ಪುಣ್ಯ ಶ್ಲೋಕೆ ವೈದೇಹಿ ಚ, ಪುಣ್ಯ ಶ್ಲೋಕೆ ಜನಾರ್ದನ ಅನ್ನತಕ್ಕಂಥದ್ದು ಮೊನ್ನೆ ಒಂದು ಕಲಿತೆ, ಪದ್ಮಪುರಾಣದಲ್ಲೇ ಎದ್ದಿತ್ತು. ನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಈ ಶ್ಲೋಕ ನೆನೆಸ್ಕೋಬೇಕಂತೆ, ಈ ಶ್ಲೋಕ ನೆನೆಸ್ಕೋಬೇಕು ಅಂತ. ನಳ ಮಹಾರಾಜ, ಯುಧಿಷ್ಠಿರ, ವೈದೇಹಿ, ಜನಾರ್ದನ, 4 ಜನರನ್ನ ನೆನೆಸ್ಕೋಬೇಕು ಅಂತ. ಅದ್ರ ಅರ್ಥ ನಾನು ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೇನೆ. ಇರ್ಲಿ, ಇವತ್ತಿನ ಸಂಚಿಕೆಗೆ ಬಂದ್ಬಿಡೋಣ. ಅಂದ್ರೆ ನಿಮ್ಮ ವಿದ್ಯೆಗೆ ತಕ್ಕಂತ ಒಂದು ಪಾಂಡಿತ್ಯ, ಅದು ಗುರುತಿಸುವಿಕೆ. ಏನು ಓದಿದಾನಪ್ಪ ಅವನು,
ಕೆಲವ್ರು ಓದಿರ್ತಾರೆ, ಏನೂ ಬರಲ್ಲ, ಏನೇನೂ ಬರಲ್ಲ, ಎಂಥದ್ದು ಬರೋಲ್ಲ. ಕೆಲವರು ಏನೂ ಓದಿರೋಲ್ಲ. ನೀವು ನೋಡಿ, ಅದಾನಿ, ಅಂಬಾನಿ, ಇಲ್ಲ ನಮ್ಮ ಮೋದಿ ಸಾಹೇಬರು, ಇಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಇವರೆಲ್ಲ ಏನು CA ಪೊಲಿಟಿಕಲ್ ಸೈನ್ಸಲ್ಲಿ 10 ಡಿಗ್ರಿಗಳು PhDಗಳು ಮಾಡಿಬಿಟ್ಟಿದ್ದಾರೆ. ರಾಜ್ಯಭಾರ ಮಾಡ್ತಾವ್ರೆ, ಕಂಪನಿಗಳನ್ನ ನಡೆಸ್ತಾವ್ರೆ. ಏನು ಅಂತ ಅನ್ಕೋತೀರಿ ಮಕ್ಕಳೇ? ಖಂಡಿತ ಅದ್ರ ಹಿಂದುಗಡೆ ಯಾವುದೋ ಶಕ್ತಿ. ಬಿಲ್ ಗೇಟ್ಸು ಕಿಕ್ಡ್ ಔಟ್. ಹೌದು, ಅವ್ರ ಹತ್ರ ಎಷ್ಟು ಜನ ಚಾರ್ಟರ್ಡ್ ಅಕೌಂಟೆಂಟ್ಸು, ITATಸು, ಇನ್ನೊಂದು ಕೆಲಸ ಮಾಡ್ತಾರೆ. ಇಂಥ ದೊಡ್ಡ ಪ್ರವರ್ತಕರುಗಳನ್ನ ನೀವು ಬೇಕಾದ್ರೆ ಸಮ್ ಮ್ಯಾಜಿಕಲ್ ಮೂಮೆಂಟ್. ಇದು ನಮ್ಮದಲ್ಲ. ಅಂದ್ರೆ ಆ ವಿದ್ಯೆಗೆ ತಕ್ಕಂತ ಆ ಒಂದು ಪದವಿ, ಪಾಂಡಿತ್ಯ, ಗಮನಿಸುವಿಕೆ ಎಲ್ಲೂ ಇರುವಂಥದ್ದು. ನನ್ನ ಗುರುಗಳು ಎಷ್ಟು ಅಂದ್ರೆ ಈ ಸಪ್ತ ಸಮುದ್ರಗಳೆಲ್ಲ ಸೇರಿಸಿದ್ರೆ ಅವರ 1% ಅಂತ ಹೇಳಬಲ್ಲೆ ಮಕ್ಕಳೇ. ಅವರ 1%. ಅಂಥದ್ದೊಂದು ವಿದ್ಯೆಯ ಏಕತಾನತೆ. ಅವ್ರ ಮುಂದುಗಡೆ ನಾನು ಕಂಪೇರ್ ಮಾಡಿದ್ರೆ ಅಣು ಅಷ್ಟೇ. ಆದರೆ ಅಲ್ಲೊಂದು ವಿಚಿತ್ರ ಇಟ್ಟಿದ್ದಾನೆ. ಆ 3 ಗುರುಗಳ ಜೊತೆ ಮಾತಾಡ್ತಿದ್ದಾಗ ಏನಲ್ಲೋ, ಈ ಊರಿಗೆ ಹೋಗಿದ್ದಂತೆ, ಈ ದೇಶಕ್ಕೆ ಹೋಗಿದ್ದಂತೆ, ಇಂಥವ್ರಿಗೆ ಜಾತಕಗಳು ಬಂದಿ ಅಂತ ಗೊತ್ತಾಯ್ತು. ಹಂಗೆ ಜಾಗದಲ್ಲಿ ಹೇಳ್ತಾರೆ. ನಮಗೆ ಯಾಕೋ ಗೊತ್ತಿಲ್ಲ ಗುರುಗಳೇ, ನನಗೆ ಹೇಗೆ ಕರ್ಕೊಂಡೋಯ್ತು ಅಷ್ಟು ದೊಡ್ಡವ್ರ ಹತ್ರ, ಆ ಜಾಗಕ್ಕೆ, ಈ ದೇಶಕ್ಕೆ, ಈ ಊರಿಗೆ, ಇಂಥವರಿಗೆ ಖಂಡಿತ ನಾನೆಲ್ಲ ಗುರುಗಳೇ ಭಯ ಆಗುತ್ತೆ ಅಂತ ಹೀಗೆ ಅಂತಿರ್ತಾರೆ. ಅವ್ರ ಮುಂದ್ಗಡೆ ಹೀಗೆ ಏನು ವಿದ್ಯೆ ಇರ್ಬೋದು ಇವ್ರದ್ದು, ಕುಳಿತ ಜಾಗದಲ್ಲಿ ನಾನು ಹೋಗಿ ಬಂದಿದ್ದೆ ಹೇಳ್ತಾರಲ್ಲ ಅಂತ. ಆದ್ರೆ ನನಗೆ ಸಿಕ್ಕಷ್ಟು ಹೆಸರು, ಕೀರ್ತಿ, ಪ್ರತಿಷ್ಠೆ, ಇನ್ನೊಂದು ಈ ಕೆಲವು ಗುರುಗಳ ಹತ್ರ ನೋಡಿದ್ದಾನೆ, ಇಲ್ಲ ಕೊಟ್ಟಿಲ್ಲ. ಆ ವಿದ್ಯೆಗೆ ತಕ್ಕಂತ ಒಂದು ಪಾಂಡಿತ್ಯ, ಗೌರವ. ಆಮೇಲೆ 2ನೇದೇನು ಗೊತ್ತಾ, ಲಾಸ್ಟ್ 5ನೇದು ಅತಿ ಮುಖ್ಯವಾಗಿ ಧನಂ. ನೋಡಿ, ಈಗ ಇದನ್ನ ಹೇಳ್ದಲ್ಲ ನಮ್ಮ ಗುರುಗಳು ಕೆಲವರು, ಅವ್ರ ಪಾಂಡಿತ್ಯದ ಮುಂದ್ಗಡೆ ನಾನೇನೂ ಇಲ್ಲ. ಆದರೆ ನನಗೆ ಸಿಕ್ಕಷ್ಟು ಸಂಭಾವನೆ ಆ ಒಂದು ಹೆಂಗೆ ಹೇಳಬಲ್ಲ ಅಂದ್ರೆ 1 ಲಕ್ಷ ರೂಪಾಯಲ್ಲಿ ಅವ್ರಿಗೊಂದು 100 ರೂಪಾಯಿ ಸಿಕ್ಕಿದ್ರೆ ಹೆಚ್ಚು. ನಂಬ್ತೀರಾ? ಅಪರಬ್ರಹ್ಮರು ನೋಡಿದ್ದು ನಡೆಯುತ್ತೆ. ಏನೂ ಇಲ್ಲ ಪಾಪ, ವಿಳೆದಲ್ಲೇ ಅಡಿಕೆ, ದಿನಕ್ಕೊಂದು 3 ಇಡ್ಲಿಗೆ ಆಗುವಷ್ಟು, ತಿಂಡಿ ಊಟಕ್ಕೆ ಆಗುವಷ್ಟು, ಇರ್ಲಿಕ್ಕೆ ಬದುಕು ಎಷ್ಟು ಕೊಟ್ಟಿದ್ಯೋ. ಕೊರಗು ನನ್ಗೆ ಅವ್ರನ್ನ ನೋಡಿದ್ರೆ ಏನ್ ಗುರುಗಳಾಯ್ತು. ಹಂಗೆ ಯಾರ್ದೋ ಪಾಂಡಿತ್ಯ ಕದ್ದಿರ್ತೀನಿ, ದುಡ್ಡು ಕದ್ದಿರ್ತೀನಿ, ಅದಕ್ಕೆ ಈ ಜನ್ಮದಲ್ಲ ಪಾಂಡಿತ್ಯ ಹಂಚಿರ್ತೀನಿ, ಅದಕ್ಕೆ ಕೊಟ್ಟಿದ್ದಾನೆ. ದುಡ್ಡು ಸ್ವಾರ್ಥ ಮಾಡಿರ್ತೀನಿ ಕಣೋ, ಹೀಗೆ ಎಲ್ಲಡಿಕೆ ಹಾಕೊಂಡು ಅದಕ್ಕೆ ಕೊಟ್ಟಿಲ್ಲ ಬಿಡು. ನೀನ್ ನೋಡು, ಯಾರ್ದೋ ಸೇವೆ ಮಾಡಿದ್ಯಾ, ಅದಕ್ಕೆ ಅದು ಅಂಟ್ಕೊಂಡು ಬಂದ್ಬಿಟ್ಟಿದೆ. ಇದ್ರ ಜೊತೆಲಿ ಇದೆಲ್ಲ ಬಂದ್ಬಿಟ್ಟಿದೆ. ಹೋಗೋ ಅನ್ನೋರು. ಧನವೂ ಅಷ್ಟೇ. ನೀವೇನೇ ಕ್ಯಾಲ್ಕುಲೇಷನ್ ಮಾಡಿ, ಎಂಥದ್ದೇ ಕ್ಯಾಲ್ಕುಲೇಷನ್ ಮಾಡಿ ನಡೆಯೋಲ್ಲ ಮಕ್ಕಳು. ಡು ಯು ಥಿಂಕ್ ಅದಾನಿ, ಅಂಬಾನಿ, ಟಾಟಾ, ಬಿರ್ಲಾ ಇದೆಲ್ಲ ಅವ್ರ ಪ್ಲಾನ್ಸ್ ಇಂದ ನಡೀತಿದೆ? ಅವೆಲ್ಲ ಬೊಗಸೆ. ದುಗ್ಗಾಣಿಯೂ ಇಲ್ಲ ಮಕ್ಕಳು, ಬರೆದಿಟ್ಕೊಳ್ಳಿ. ನಿಮ್ಮನ್ನ ಆಯ್ಕೆ ಮಾಡಿದೆ ಪ್ರಕೃತಿ ಅನ್ನುವುದಾದರೆ, ನಿಮ್ಮನ್ನ ಆಯ್ಕೆ ಮಾಡಿದ ದುಡ್ಡು, ಹೆಸರು, ಕೀರ್ತಿ, ಅದು ನೋಡಿ. ಅದಕ್ಕೆ ನಾನು ನೋಡಿದ್ದೇನೆ, ಸುಮಾರು 10,000 ಕೋಟಿ, 1000 ಕೋಟಿ ಮೇಲೆ ಹೋದವ್ರು ಕದಲ್ತಾರೆ, ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. 10,000 ಕೋಟಿ ಮೇಲೆ ಇರೋರು ನಿದ್ದೆನೆ ಮಾಡಲ್ಲ, ಭಗವಂತನೇ ಅವ್ರಿಗೆ ಸರ್ವಸ್ವ ಅಂತಾರೆ. ನೀವು ನಂಬ್ತೀರಾ? ಅವ್ರಿಗೆ ಗೊತ್ತು, ಈ ದುಡ್ಡು, ಈ ಹೆಸರು ನನ್ನ ಪ್ರಯತ್ನದಿಂದ ಬಂದಿದ್ದಲ್ಲ ಅಂತ. ಯಾವುದೋ ಶಕ್ತಿ, ಇಟ್ ಇಸ್ ಡ್ರಿವನ್ ಟು ಮೀ, ಇಟ್ ಈಸ್ ಡ್ರೈವಿಂಗ್ ಟು ಮೀ. ಆ ಭಯ ಅವರಿಗೆ. ಎದ್ರೆ ಕೂತ್ರೆ ಒಂದು ಅರ್ಧ ಗಂಟೆ ಪ್ರಾರ್ಥನೆ ಇಲ್ಲದೆ ಏನು ಮಾಡಲ್ಲ ಅವರು. ಈ 5 ಇನ್ನೂ ತುಂಬಾ ಇದೆ. ಭಗವಂತ ನಿಮಗೆ ಅಂತ ಬರೆದಿಟ್ಟಿರ್ತಾನೆ. ನಿಮ್ಮ ಲಾಭ, ನಿಮ್ಮ ನಷ್ಟ, ನಿಮ್ಮ ಕಷ್ಟ, ನಿಮ್ಮ ಬುದ್ಧಿ ಶಕ್ತಿ, ಧನಶಕ್ತಿ, ಮದುವೆ ಶಕ್ತಿ, ಎವ್ರಿಥಿಂಗ್. ನೋಡಿ, ಶಿಶುಪಾಲ ರಾವಣಾಸುರ ಆಗಿದ್ದಾಗ್ಲೂ ಪ್ರಯತ್ನ ಮಾಡ್ದ, ಆಗಲಿಲ್ಲ. ಹಿರಣ್ಯಾಕ್ಷ ಅಂಶ, ಭೂದೇವಿಯನ್ನು ಅಪಹರಿಸ್ತಕ್ಕಂಥದ್ದು, ಆಗಲೂ ಆ ಅಂಶ ಆಗಲಿಲ್ಲ.
ಶಿಶುಪಾಲನಾಗಿ ರುಕ್ಮಿಣಿಯ ಜನ್ಮ ಜನ್ಮಾಂತರದ ವಾಸನ ನೆನ್ಪಿಟ್ಕೊಳ್ಳಿ. ಅಲ್ಲಿಯೂ ಭಗವಂತನಿಗೆ ಸೇರಬೇಕಾದಂತ ಪತ್ರೆ ಅದು ಅಮ್ಮನವರು, ಜಗನ್ಮಾತೆ, ಯಾರ್ಯಾರೋ ಮಡ್ಲಿಗೆ, ಯಾರೋ ಪುರುಷನಾಗಿ ನಿಮ್ಮ ಗಂಡನಾಗಿ, ಎವ್ರಿಥಿಂಗ್ ಈಸ್ ಡಿಸೈನ್ಡ್. ಒಪ್ಪಿಕೊಳ್ಳಬೇಕು, ನಾವು ಒಪ್ಕೊಳ್ಳಲ್ಲ. ನಾವು ಇಟ್ ಈಸ್ ಹೇಳ್ತೇನಲ್ವಾ, ಮಹಾಭಾರತ ನಡೆಯೋಕ್ ಮೊದಲು ಬರ್ದಿದ್ದು, ರಾಮಾಯಣ ನಡೆಯೋಕ್ ಮೊದಲು ಬರ್ದಿದ್ದು ಯಾರಾದ್ರೂ ವಿಚಾರವಂತರು, ಹಿರಿಯರು, ಜ್ಞಾನಿಗಳು, ಮಹಾಭಂಡಾರದವರು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಅವರು ಮೇರು ಪರ್ವತದಂತವರಿದ್ದಾರೆ. ಶತಾವಧಾನಿ ಗಣೇಶ್, ಹಿಮಾಲಯಗಳಿಗೆ ಮೀರಿ ಹಿಮಾಲಯ, ಪಾವಗಡ ಪ್ರಕಾಶ್ ರಾವ್, ಅದಕ್ಕೆ ಮೊದಲು ಇದ್ದಂಥ ಬನ್ನಂಜ ಗೋವಿಂದಾಚಾರ್ಯರು. ಇದೆಲ್ಲ ಹೆಸರು ಹೇಳೋಕ್ಕೂ ಒಂದು ಯೋಗ್ಯತೆ ಬೇಕು, ನನ್ನಲ್ಲಂತೂ ಇಲ್ಲ. ಏನೋ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಅಂತ ಒಂದು ಪರಮ ಭಾಗವತೋತ್ತಮರು ಅವರೆಲ್ಲ. ಒಂದು ರೀತಿ ಹೇಗೆ ಹೇಳ್ತೀರಿ ಅಂದ್ರೆ ಯುಗ ಪುರುಷರು ಅವರೆಲ್ಲ. ಇದಕ್ಕೋಸ್ಕರ ತಿಳಿಸ್ಲಿಕ್ಕೆ ಸನಾತನ ಧರ್ಮವನ್ನ ತಿಳಿಸ್ಲಿಕ್ಕೆ ಬಂದಂಥವ್ರು. ಅವರು ಇವರು ಮಾತನಾಡಿದ್ದು ತಗೋಬಂದು ಒಗ್ಗರಣೆಯಾಗಿ ನಿಮಗೆ ಬಳಸ್ತಿದ್ದಾನೆ ಅಷ್ಟೇ. ಇದೇ ಸತ್ಯ ಮಕ್ಕಳೇ, ಅಷ್ಟೇ ಹೇಳಬಲ್ಲಿ. ನನಗೇನು ಗೊತ್ತಿದೆ ಜೇಡಿ ಈ ಮಣ್ಣಿಗೆ, ಈ ಬುರುಡೆಗೆ ಖಂಡಿತ ಇಲ್ಲ. ಅವನಿಟ್ಟ ಬುದ್ಧಿ ನಿಮ್ಮ ಮುಂದುಗಡೆ ಒಳ್ಳೇದಾಗ್ಲಿ. ಅದರಿಂದ ಯಾವತ್ತೂ ಅಯ್ಯೋ ನನ್ನ ಹುಟ್ಟಿ ಯಾಕೆ ಹಿಂಗಾಯ್ತು, ಅಯ್ಯೋ ನನ್ನ ಮದುವೆ ಯಾಕೆ ಹೀಗಾಯ್ತು, ಆಗಲಿಲ್ಲ, ಇಂಥವಳು ಸಿಕ್ಕಿದ್ಲು, ಇದು ಸಿಕ್ಕಿದ್ಲು, ಅದು ಕೂಡ ಶತ್ರುವೇ. ಹಿಂದಿನ ಜನ್ಮದ ಶತ್ರು ನಿಮ್ಮ ಹೆಂಡತಿಯಾಗಿಯೋ, ಗಂಡನಾಗಿಯೋ, ಮಕ್ಕಳಾಗಿಯೋ ಇದೆಲ್ಲ ಸುತ್ತಾಕೊಂಡು ಬರುತ್ತೆ. ಹಾಗೆಯೇ ನಿಮ್ಮ ಸಾವು, ಹಾಗೆಯೇ ನಿಮ್ಮ ವಿದ್ಯಾ. ಏನೋ ಒಂದು ಕಲ್ತಿದ್ದೀರಿ, ಒಳ್ಳೆ ವಿದ್ಯೆ, ಸಮಥಿಂಗ್ ಅಡಿಗೆ ಮಾಡೋದಿರ್ಬೋದು, ಅದರಲ್ಲಿ ಎಕ್ಸ್ಪರ್ಟ್, ಸೂಪರ್ ಹೆಸರು, ಅದ್ರ ಮೇಲೆ ದುಡ್ಡು. ಈ 5 ಅತಿ ಮುಖ್ಯವಾಗಿ ಭಗವಂತ ಬರೆದಿರುತ್ತಾನೆ. ಯು ಕೆನಾಟ್ ಗೆಟ್ ಎಕ್ಸ್ಟ್ರಾ, ಯು ಕೆನಾಟ್ ಗೆಟ್ ಲೆಸ್. ಜಾಸ್ತಿ ಸಿಗಲ್ಲ. ನಮ್ಮ ಗುರುಗಳು ಹೇಳ್ತಿರ್ತಾರಲ್ವಾ, ಶ್ರೀದೇವಿಕ್ಕಿಂತ ತಕ್ಕುವ, ಮಾಧುರಿಕ್ಕಿಂತ ఎక్కువ, ದೊರಕದೇಲೆ. ಒಳ್ಳೇದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತ್ರ ದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮೇಷರಾಶಿ. ಗುರು ಕುಜ ಸಂಧಿ ಬ್ಯೂಟಿಫುಲ್. ಶನಿ ಕುಜ ಗುರು ಸಮಥಿಂಗ್ ಪೊಲೀಸ್ ವಿಭಾಗ, ಗುಪ್ತಚರ ವಿಭಾಗ, ಇಂಜಿನಿಯರಿಂಗ್ ವಿಭಾಗ, ಈ ಒಂದು ಪ್ರಾಪರ್ಟಿ, ರಿಯಲ್ ಎಸ್ಟೇಟು, ಕನ್ಸ್ಟ್ರಕ್ಷನ್ನು ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಗೋಡೌನ್ಸು, ಭೂಮಿಗಳ ಲೇವಾದೇವಿ, ಭೂಮಿಯ ಒಳಗಡೆ ಸಿಗತಕ್ಕಂಥ ಒಂದು ಖನಿಜ ಸಂಪತ್ತು, ಅಂಥವುಗಳ ವ್ಯವಹಾರ, ಪೊಲೀಸ್ ಇಲಾಖೆ, ಲೀಗಲ್ ಇಲಾಖೆ, ಜುಡಿಷಿಯಲ್ ಇಲಾಖೆ, ಇಂಥವುಗಳಲ್ಲಿ ವೃತ್ತಿ ಅದ್ಭುತ ಪ್ರಗತಿ. ಬಟ್ ಕಲಾ ಮಾಧ್ಯಮದಲ್ಲಿದ್ದರೆ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗಗಳಿದ್ರೆ ಅಲ್ಲೊಂದು ನಷ್ಟ, ಪೆಟ್ಟು, ಎಳೆದಾಟ, ಒದ್ದಾಟ ಉಂಟು. ದಿಢೀರ್ ಲಾಭ ಬರತಕ್ಕಂಥ ವ್ಯವಹಾರಗಳಿಗೆ ಹೋಗಬೇಡಿ. ಒಡ ಹುಟ್ಟಿದವರ ಕಡೆ ಒಂದು ಪುಟ್ಟದಾಗಿ ಒಳ್ಳೆ ಒಂದು ಗಮನ ಇಟ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಅವ್ರ ಕಡೆ ಗಮನ ಇರಲಿ. ಸುಖಕ್ಕೆ ಕೊರತೆ ಇಲ್ಲ, ಅನಗತ್ಯ ಖರ್ಚು ಈ ವಾರ. ಇನ್ನು ವೃಷಭ ರಾಶಿ. ಈ ವಾರ ಶುಕ್ರ, ಬುಧ, ಸೂರ್ಯ ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಒಪ್ಪ, ಓರಣ, ಮೇಕಪ್ಪು, ಬ್ಯೂಟಿ ಪಾರ್ಲರ್, ಡಿಸೈನಿಂಗ್, ಇಂಟೀರಿಯರ್, ಆಮೇಲೆ ನಾಟ್ಯ, ಕಲಾ, ವಜ್ರ, ವೈಡೂರ್ಯ, ಮುತ್ತು ರತ್ನಗಳ ವ್ಯಾಪಾರ, ವ್ಯವಹಾರ, ಆಮೇಲೆ ಕ್ಲಬ್ಬು, ಪಬ್ಬು, ಬಾರು, ಡಿಸ್ಕೋಥೆಕ್ಕು, ಕೆಸಿನೋ, ಇಂತಹ ಒಂದು ವ್ಯವಹಾರ, ಉದ್ಯೋಗ, ಟ್ರಾವೆಲ್ ಶೋ, ಬಟ್ಟೆಗಳು, ಬೋಟಿಕ್ಕು, ಡಿಸೈನಿಂಗು, ರೇಡಿಯೋ, ಮೊಬೈಲ್ ಅಂಗಡಿ, ಎಲೆಕ್ಟ್ರಾನಿಕ್ಸ್ ಅಂಗಡಿ, ಸರ್ವಿಸ್ ಅಂಗಡಿ, ಬೇಕರಿ ತಿಂಡಿ ಪದಾರ್ಥಗಳು, ಪ್ರಸಾದಗಳು, ವಿಶೇಷ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥ ಒಂದು ಛಾಯೆಯುಳ್ಳ ವಾರ.
ಬಟ್ ಪ್ರಾಪರ್ಟಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ, ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ, ತುಂಬ ಈ ಒಂದು ಸಣ್ಣ ಪುಟ್ಟ ದೂರದ ಊರು, ದೂರದ ಪ್ರಯಾಣ ಸ್ವಲ್ಪ ಜಾಗ್ರತೆ ಬೇಡ. ಉಂಟು ಕುಜ ಅಷ್ಟಮದಲ್ಲಿರೋದ್ರಿಂದ ಅಲ್ಲೇನಾದ್ರೂ ಒಂದು ಆಪತ್ತು ಇಡುತ್ತಾನೆ. ದೂರದ ಕೆಲಸ, ದೂರದ ವ್ಯವಹಾರ, ಗೊತ್ತಿಲ್ಲದವರು, ಗೊತ್ತಿಲ್ಲದ ಮಾತು, ಗುರು ಬೇರೆ ವಕ್ರ ಇರೋದನ್ನ ಯಾರನ್ನೋ ನಂಬೋದು, ಕೊಡೋದು, ಮಾಡೋದು, ಶೂರಿಟಿ, ಸೆಕ್ಯೂರಿಟಿ ಕೊಟ್ಬಿಡೋದು, ಇಂಥದಕ್ಕೆ ಹೋಗತಕ್ಕಂಥದ್ದು ಬೇಡ. ವೃಷಭಂ ಜಾಗ್ರತ. ಇನ್ನು ಮಿಥುನ ರಾಶಿ. ಕುಜ, ಶನಿ, ಚಂದ್ರ ಬ್ಯೂಟಿಫುಲಿ ಸಿಟ್ಟಿಂಗ್. ಕುಜನಿಗೂ ನಿಮಗೂ ಆಗದಿದ್ದರೂ ವೆಹಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ, ಸರ್ವಿಸ್ ಡಿಪಾರ್ಟ್ಮೆಂಟ್ ಅಲ್ಲಿ, ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಮನೆ ಕೊಡ್ಸೋದು, ಜಾಗ ಕೊಡ್ಸೋದು, ಮೆಷಿನ್ ಕೊಡ್ಸೋದು, ಫಂಡಿಂಗ್ ಕೊಡ್ಸೋದು, ಲಿಕ್ಕರ್ ಶಾಪ್ ಕೊಡ್ಸೋದು, ಲೇವಾದೇವಿ ಮಾಡಿಸ್ಕೊಡೋದು, ಮಧ್ಯವರ್ತಿಯ ಕೆಲಸಗಳು ಅದ್ಭುತವಾದಂಥ ಪ್ರಗತಿಯನ್ನ ಸೂಚಿಸ್ತಕ್ಕಂಥದ್ದು. ಟೈಪಿಂಗ್ ಮಾಡ್ತಿದ್ದೀರಾ, ಸ್ಟೆನೋಗ್ರಾಫರ್ ಆಗಿದ್ದೀರಾ, ಅಡ್ವೈಸರ್ ಆಗಿದ್ದೀರಾ, ಜುಡಿಷಿಯಲ್ ಸಿಸ್ಟಮ್ನಲ್ಲಿ ಒಂದು ಕ್ಲರಿಕಲ್ ಉದ್ಯೋಗ ಮಾಡ್ತಿದ್ದೀರಿ, ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಕ್ಲರಿಕಲ್, ಅಕೌಂಟಿಂಗ್, ಬ್ಯಾಂಕಿಂಗ್ ಅಡ್ವೈಸರ್, ಫಿನಾನ್ಷಿಯಲ್ ಅಡ್ವೈಸರ್, ಮ್ಯೂಚುವಲ್ ಫಂಡ್ ಅಡ್ವೈಸರ್, ಇನ್ಶೂರೆನ್ಸ್ ಅಡ್ವೈಸರ್, ಲೋನ್ ಅಡ್ವೈಸರ್, ಸ್ಟಾಕ್ ಅಡ್ವೈಸರ್, ಇಂಥವುಗಳು ಆ ಒಂದು ವೃತ್ತಿ ಉದ್ಯೋಗ ಅದ್ಭುತ. ಟೀಚಿಂಗ್ ಲೈನ್ ಅಲ್ಲಿ ಇದ್ದೀರಾ, ಲೆಕ್ಚರರ್ ಆಗಿದ್ದೀರಾ, ಪ್ರೊಫೆಸರ್ ಆಗಿದ್ದೀರಾ, ಟ್ಯೂಷನ್ ನಡೆಸ್ತಿದ್ದೀರಾ, ನಿಮ್ಮ ಜ್ಞಾನವನ್ನ ತಿಳಿಸಿಕೊಡತಕ್ಕಂಥ ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿದ್ದೀರಾ, ಬ್ಯೂಟಿಫುಲ್. ಆರೋಗ್ಯ ಜಾಗ್ರತೆ. ಸ್ತ್ರೀಯರಿಗೆ ಪರಪುರುಷ, ಪುರುಷರಿಗೆ ಪರಸ್ತ್ರೀಯರಿಂದ ನೋವುಗಳುಂಟು. ಗೊತ್ತೋ ಗೊತ್ತಿಲ್ಲದೆಯೋ ಗೆಳೆತನ, ಅವರ ಜೊತೆ ವ್ಯವಹಾರ, ಪಾರ್ಟ್ನರ್ಶಿಪ್ಪು, ಫ್ರೆಂಡ್ಶಿಪ್ಪು, ಇನ್ನೊಂದು ಸ್ವಲ್ಪ ಎಳೆದಾಟ ಉಂಟು. ಪರಿಶ್ರಮ ವಾರ, ಯಾಕಂದ್ರೆ ಶನಿ ಕುಜ ನೋಡ್ತಿದ್ದಾರೆ, ಒಂಟಿ ಊರ ಬೇರೆ ಇರೋದ್ರಿಂದ ಬುದ್ಧಿಗೆ ವಿಪರೀತ ಬುದ್ಧಿ ಓಡಿಸ್ಬಿಡುತ್ತೆ. ಜಾಗ್ರತೆ. ಸ್ಟೆಪ್ ಬೈ ಸ್ಟೆಪ್ ಹೋಗಿ ಅನುಭವಸ್ಥರನ್ನ ಕೇಳಿ, ನಿಧಾನ ಮಾಡಿ, ಏನ್ ಮಾಡ್ಬೇಕಂದ್ರೂ ಒಂದು ಅರ್ಧ ಗಂಟೆ ಸಮಯ ತಗೊಳ್ಳಿ. ಮಾಡೋಣ ಅರ್ಧ ಗಂಟೆ, ಮಾಡೋಣ ಅರ್ಧ ಗಂಟೆ, ಕೇಳಿ ಇದು ಮಾಡ್ಬೋದಾ, ಮಾಡಬಾರ್ದಾ, ಇವ್ರು ಸರಿಯಾ, ಇದು ಮಾಡಬಹುದಾ, ಈ ರೀತಿ ತಿಳಿದುಕೊಂಡು ಮಾಡತಕ್ಕಂಥದ್ದು ಮಾಡಿ. ಆತರ ಪಟ್ರಿ ಬುದ್ಧಿ ನಾನಾ ಕಡೆ ತಲೆ ಕೆಡಿಸ್ತಾರೆ. ಸರ್ಕಾರಿ ಮಟ್ಟದ ಲೇವಾದೇವಿಗಳಲ್ಲಿರ್ತಕ್ಕಂಥವರಿಗೂ ಅನುಕೂಲ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ. ಬ್ಯೂಟಿಫುಲ್ ಜರ್ನಿ, ಚೆನ್ನಾಗಿದೆ. ಕುಜ 6ನೇ ಮನೆ, ಚಂದ್ರ 3ನೇ ಮನೆ, ಗುರು ಒಂದು 12. ನನ್ನ ಮನೆ, ನನ್ನ ಕುಟುಂಬ, ನನ್ನ ಬದುಕು, ನನ್ನ ಪ್ರೀತಿ, ನನ್ನ ಮಕ್ಕಳು, ಈ ಥರ ಎಲ್ಲೋ ಒಂದು ದೂರ, ಆ ಗುರುತಿಸುವಿಕೆ ದೂರ, ನಿಮ್ಮ ಪರಿಶ್ರಮ ಕಾಣಿಸೋಲ್ಲ. ಭಾಗ್ಯಾಧಿಪತಿ 12ನೇ ಮನೆಯಲ್ಲಿರೋದ್ರಿಂದ ಯಾರು ಗುರುತಿಸ್ತಿಲ್ಲ ಗುರುಗಳೇ, ಏನೋ ಅಲ್ಲ ಹಾಗೇ ಇದೆ ಅಂತಕ್ಕಂಥದ್ದು. ಆದ್ರೆ ಪಂಚಮದಲ್ಲಿರ್ತಕ್ಕಂಥ ಶುಕ್ರ, ಬುಧ, ಸೂರ್ಯ ಊಟ, ಬಟ್ಟೆ, ವ್ಯವಸ್ಥೆ, ಕೊಡೋದು, ತಗೊಳ್ಳೋದು, ಮಾಡೋದು ಅದ್ಭುತವಾಗಿರುತ್ತೆ. ಒಂದೇನಾದ್ರೂ ಈ ವಾರ ಒಂದು ಒಳ್ಳೆ ಬಟ್ಟೆ ತಗೊಳ್ಳೋದು, ಒಂದು ಒಳ್ಳೆ ಚಪ್ಪಲಿ ತಗೊಳ್ಳೋದು, ಟಿವಿ ತಗೊಳ್ಳೋದು, ಮಿಕ್ಸಿ ತಗೊಳ್ಳೋದು, ಗ್ರೈಂಡರ್ ತಗೊಳ್ಳೋದು, ಏನಾದ್ರೂ ಒಂದು ತಗೋತೀರಿ. ಒಂದು ಸ್ವಲ್ಪ ಬಂಗಾರನೇ ತಗೋಬಹುದು. ಸ್ವಲ್ಪ ಬಂಗಾರದಲ್ಲಿ ದುಡ್ಡು ಸೇವಿಂಗ್ಸ್ ಮಾಡಿ. ಕರ್ಕಾಟಕ ರಾಶಿ ಒಂದು ಸಣ್ಣದಾಗಿ ಬೆಳ್ಳಿಯಲ್ಲೂ ಹಾಕಬಹುದು, ತೊಂದರೆ ಏನಿಲ್ಲ. ವಿಪರೀತ ಹಾಕ್ಲಿಕ್ಕೆ ಹೋಗ್ಬೇಡಿ. ಬೆಳ್ಳಿ ಆಲ್ವೇಸ್ ವಾಲಟೈಲ್, ಸಡನ್ ಆಗಿ ಡಿಪ್ ಆಗುತ್ತೆ. 30% ಆಲ್ರೆಡಿ ಡಿಪ್ ಆಗಿದೆ, ಹುಷಾರ್. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಹೋಗ್ಬೇಡಿ, ದಿಢೀರ್ ಲಾಭ ಬರೋದು. ದೂರದ ಬಂಧು, ದೂರದ ಸ್ನೇಹಿತ, ಸ್ವಲ್ಪ ಎಳೆದಾಟ. ಮಕ್ಕಳಿದ್ರೆ, ಸ್ವಲ್ಪ ಹಿರಿಯರಿದ್ರೆ ಅವರ ಆರೋಗ್ಯದಲ್ಲಿ, ಒಂದು ತೀರಾ ಮಕ್ಕಳು ಇಲ್ಲ ದೊಡ್ಡವರು ವಯಸ್ಸಾದವರಿದ್ರೆ ಅವರ ಆರೋಗ್ಯದಲ್ಲಿ ಒಂದು ಸಣ್ಣ ಪುಟ್ಟ ಎಳೆದಾಟ, ಒದ್ದಾಟ ಆಗತಕ್ಕಂಥ ಛಾಯೆ ಉಂಟು. ಕರ್ಕಾಟಕ ರಾಶಿ ಎಚ್ಚರಿಕೆ. ಸಿಂಹ ರಾಶಿ. ಬ್ಯೂಟಿಫುಲ್. ಸೂರ್ಯ 4ನೇ ಮನೆ, ಚಂದ್ರ 2ನೇ ಮನೆ, ಗುರು ಲಾಭದಲ್ಲಿ, ಆಮೇಲೆ ಪಂಚಮದಲ್ಲಿ ಕುಜ. ಒಬ್ಬ ನಾಟಕ ಇಸ್ಕೊಂಡಿರೋದು ಶನಿ ಅಷ್ಟಮ ಅಷ್ಟೇ. ಆಮೇಲೆ ರಾಹು ಸಪ್ತಮದಲ್ಲಿ. ಸೊ ಫಸ್ಟು ಎದುರುಗಡೆಯವರನ್ನ ಜಡ್ಜ್ಮೆಂಟ್ ಮಾಡಿಕೊಂಡು ಮಾಡಿ. ಇಲ್ಲೂ ಮಂಕ್ ಮಾಡಿಸ್ತಾನೆ. ಅಷ್ಟಮ ಶನಿ ಇದ್ರೆ ಜನರಲಿ ನಾವು ಹೇಳೋದು ಅವ್ರನ್ನ ಲಾಯರು, ಪೊಲೀಸು, ಜಡ್ಜು, ಜುಡಿಷಿಯಲು, ಮಿಲಿಟರಿ, ಡಿಫೆನ್ಸು, ಫಾರೆಸ್ಟ್ ಇಲಾಖೆ ಇಂಥವುಗಳಲ್ಲೇ ಕೆಲಸ ಮಾಡಬೇಕು.
ಜನ್ಮತಃ ಅಷ್ಟಮ ಶನಿ ಇರೋರಿಗೆ ಅವ್ರಿಗೊಂಥರ ಬಾಧೆ. ಬೆಟರ್ ಇಂಥ ಒಂದು ಕೆಲಸಗಳಿಗೆ ಹಾಕ್ಬಿಟ್ರೆ ಅವ್ರಿಗೆ ಬಾಧೆ ಅನ್ಸೋಲ್ಲ. ದಿನ ವಿಲ್ಲನ್ಗಳನ್ನೇ ನೋಡೋದು, ಜೈಲರ್ಗೆ ದಿನ ಕ್ರಿಮಿನಲ್ಸ್ನೇ ನೋಡೋದು, ಏನು ಅನ್ಸಲ್ಲ ಅವ್ರಿಗೆ. ನೋಡಿ 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 ಇವನಿಷ್ಟೇ. ಸೊ ಎದುರುಗಡೆ ರಾಹು ಕುಳಿತಿರೋದು ಸ್ವಲ್ಪ ಆಪತ್ತು. ರಾಹು ಪಕ್ಕದಲ್ಲಿ ಶನಿ, ರಾಹು ಹಿಂದ್ಗಡೆ ಕುಜ. ಸೊ ಭೂಮಿ, ಓಡಾಟ, ಪಾರ್ಟ್ನರ್ಶಿಪ್ಪು, ಫ್ರೆಂಡ್ಶಿಪ್ಪು, ಕೊಡೋದು, ದೊಡ್ಡ ರಿಸ್ಕು, ಸ್ವಲ್ಪ ಅಪವಿತ್ರ ಮೈತ್ರಿಗಳು, ಅಂದ್ರೆ ನಿಮ್ಮ ಯೋಗ್ಯತೆಗಿಂತ ಕೆಳಗಡೆ ಇರೋರ ಜೊತೆ ಸಿಕ್ಕಾಕೋತೀರಿ. ದಡ್ರ ಜೊತೆ ಏನೋ ಒಂದು ಹೇಳಿರ್ತಾರೆ, ನಿಮ್ಮನ್ನ ಸಿಕ್ಕಾಕಿಸ್ತಾರೆ. ನೀವು ಎಲ್ರಿಗೂ ಗೈಡೆನ್ಸ್ ಮಾಡೋರು, ನೀವೆಲ್ರಿಗೂ ಧೈರ್ಯ ಹೇಳೋರು, ಕೆಲವು ಸಿಕ್ಕಾಕೊಂಡಾಗೆ ಏನೋ ಒಂದು. ಆ ಕುಜ ರಾಹು ಶನಿ 100% ಏನಾದರೂ ಒಂದು ಇಂಪ್ಯಾಕ್ಟ್ ಮಾಡ್ತಾನೆ. ಪಾದಗಳಿಗೆ ಹುಷಾರು, ಮಂಡಿಗಳಿಗೆ ಹುಷಾರು, ಏನಾದ್ರೂ ಸಣ್ಣ ಪುಟ್ಟ ಗಾಯ, ಎಳೆತ, ಸೆಳೆತ, ನರ್ವಸ್ ಪ್ರಾಬ್ಲಮ್ ಈ ಥರದ್ದು ಒಂದು ತಂದಿಡುತ್ತೆ. ಆರೋಗ್ಯದ ಕಡೆ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ವಾರಕ್ಕೊಂದು 2 ಸಲ ಒಂದು ಒಳ್ಳೆ ಎಳ್ಳೆಣ್ಣೆ ಸ್ನಾನ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಈ ಕುಜ ರಾಹು ಶನಿ ಇದ್ದಾಗ ದುರ್ಗಾ ಆರಾಧನೆ, ಕಾಳಿ ಆರಾಧನೆ ಒಂದು ಮಾಡ್ಕೊಳ್ಳಿ. ಮಿಕ್ಕಂತೆ ವೃತ್ತಿ ಅಂತೂ ಫ್ಯಾಂಟಾಸ್ಟಿಕ್ ವಾರ ಸಿಂಹರಾಶಿಯವರಿಗೆ, ಬ್ಯೂಟಿಫುಲ್. ಸೂರ್ಯ, ಶುಕ್ರ, ಬುಧ ಸುಖದಲ್ಲಿ ಕುಳಿತಿದ್ದಾರೆ. ಸೊ ಮಾಧ್ಯಮ ಇರ್ಬೋದು, ಕಲಾ ಮಾಧ್ಯಮ ಇರ್ಬೋದು, ಸ್ತ್ರೀಯರಿಗೆ ಸಂಬಂಧಿತ ಯಾವುದೇ ವೃತ್ತಿ, ಉದ್ಯೋಗ, ಹೋಟೆಲು, ಟ್ರಾವೆಲ್ಸು, ಅಂದ, ಅಲಂಕಾರ, ಪ್ರೊಡಕ್ಷನ್ ಹೌಸು, ಪ್ರೊಡ್ಯೂಸ್ ಹೌಸು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹೋಟೆಲ್ಲು, ಅಲಂಕಾರ, ಒಪ್ಪ, ಓರಣ, ಮದುವೆ ಮನೆಗಳು, ಚೌಲ್ಟ್ರಿ ಅರೇಂಜ್ ಮಾಡೋದು, ಈ ಒಂದು ದೊಡ್ಡ ದೊಡ್ಡ ಟೂರ್ಸ್ ಟ್ರಾವೆಲ್ಸ್ ಅರೇಂಜ್ ಮಾಡಿಕೊಡೋದು, ಅಂತ ಒಂದು ಏಜೆನ್ಸಿ ನಡೆಸ್ತಿದ್ದೀರ, ಅಂಥವುಗಳಲ್ಲಿ ಕೆಲಸ ಮಾಡ್ತಿರೋದು, ಅದ್ಭುತ ಅನುಕೂಲ ನೋಡ್ತಕ್ಕಂಥ ಒಂದು ವಾರ. ಇನ್ನು ಕನ್ಯಾ ರಾಶಿ, ನಿಮಗೆ ಕೇಂದ್ರದಲ್ಲಿ ಶನಿ ಕುಜ ಕುಳಿತಿರೋದು ಇಟ್ಸ್ ನಾಟ್ ಎ ಗುಡ್ ಶನಿ. 100% ಹೇಳ್ತೇನೆ, ಕನ್ಯಾ ರಾಶಿಯವ್ರಿಗೆ ಏನಾದರೂ ಒಂದು ಇಂಜುರಿ, ಹೆಲ್ತ್ ಇಶ್ಯೂ ಇಲ್ಲ ಮೆಂಟಲ್ ಇಶ್ಯೂ, 3ರಲ್ಲೂ ಒಂದು ನಡೆಯುತ್ತೆ. ಚಂದ್ರನಿಗೆ ಸುಖದಲ್ಲಿ ಕುಜ ಅಷ್ಟಮಾಧಿಪತಿ ಅಲ್ಲಿ ಕುಳಿತಿದ್ದಾನೆ ಅಂದ್ರೇನೆ ಸೊಂಟಕ್ಕೋ ಮಂಡಿಗೋ ಅವ್ನು ನೋಡೋದು ನೋಡಿ ಶನಿ ನೋಡ್ತಾನೆ. 4ನೇ ಭಾವ, 7ನೇ ಭಾವ ಮಿಥುನ, ಕಟಕ ಭಾವ ಆಯ್ತಾ, ಅದ್ರ ಮೇಲೆ ಶನಿ ಕುಜನ ನೋಡ್ತಾನೆ. ಪಕ್ಕ ಇಂಪ್ಯಾಕ್ಟ್ ಇಸ್ ಪಕ್ಕ. ನಿಮ್ಗೆ ಏನಾದ್ರು ಸೊಂಟಕ್ಕೋ ಮಲಗಿಸ್ತಾನೆ, ಕುಂದಿರಿಸ್ತಾನೆ ನಿಮ್ಮನ್ನ. ತುಂಬಾ ಹುಷಾರು. ಸೊ ನಿಮಗೆ ಜಾಸ್ತಿ ಇರುತ್ತೆ ಕನ್ಯಾ ರಾಶಿಯವರಿಗೆ. ಕುಜನ್ ಪಕ್ಕದಲ್ಲಿ ರಾಹು, ರಾಹು ಪಕ್ಕದಲ್ಲಿ ಶನಿ ಇರೋದ್ರಿಂದ ತಗಾದೆಗಳು, ಕಿರಿಕಿರಿಗಳು, ಟೆನ್ಷನ್ಗಳು, ಸಣ್ಣದಕ್ಕೆ ಫ್ರಿಕ್ ಆಗ್ತಿರುತ್ತೆ. ಸಣ್ಣದು, ಇಲ್ಲಿ ಸುಟ್ಕೊಂಡ್ರೆ ಅಲ್ಲಿ ಸುಟ್ಕೊಂಡು, ಇಲ್ಲೇನೋ ಬಿತ್ತು, ಅಲ್ಲೇನೋ ಬಿತ್ತು, ಇಲ್ಲೇನೋ ಮುಳಕಳಕ್ಕಂತ ಕಾಲು ಎಳಿತು, ಈ ಥರದೊಂದು ಭಾವ. ಹತ್ತಿರದವರಿಂದ ನೋವು, ಯಾರೋ ಮೂರ್ಖರ ಮಾತು ನಂಬಿ ವ್ಯವಹಾರಗಳು ಇನ್ನೊಂದು ಮಾಡೋಕೆ ಹೋಗಿ ಪೆಟ್ಟು ತಿಂದ್ಬಿಡ್ತಾರೆ. ಹುಷಾರು, ವೆರಿ ಕೇರ್ಫುಲ್ ದಿಸ್ ವೀಕ್. ದುರ್ಗಾ, ಕಾಳಿಕಾ, ನವದುರ್ಗಾ ನಾಯಕಿ. ಊಟ ಬಟ್ಟೆ ವ್ಯವಸ್ಥೆಗೆ ತೊಂದರೆ ಏನಿಲ್ಲ. ಸೋದರಿಯರ ಸಹಕಾರ, ಒಂದು ರೀತಿ ಸಣ್ಣ ಪುಟ್ಟ ಲೇವಾದೇವಿ, ಹೋಟೆಲು, ಲಿಕ್ಕರು, ಫುಡ್ ಇಂಡಸ್ಟ್ರಿ, ಸಣ್ಣ ಮೆಸ್ಸುಗಳು ಇಟ್ಕೊಂಡಿದ್ದೀರಿ, ತಿಂಡಿ ಅಂಗಡಿ, ಜ್ಯೂಸ್ ಅಂಗಡಿ, ಹಣ್ಣಂಗಡಿ, ಅಲಂಕಾರ, ಈ ರೀತಿಯದ್ದು, ದೈವ ಪೂಜನೆ, ದೈವ ಚಿಂತನೆ, ಜ್ಯೋತಿಷ್ಯ, ಸೂಪರ್. ದಶಮದಲ್ಲಿ ಗುರು ಉದ್ಯೋಗದಲ್ಲಿ ಒಂಚೂರು ಟೆನ್ಷನ್ ಇಡ್ತಾನೆ. ಸೊ ರೌದ್ರಿ ದೇವಿ ಆರಾಧನೆ ಸ್ವಲ್ಪ ಮಾಡ್ಕೊಳ್ಳಿ, ಸಮಾಧಾನ. ಇನ್ನು ವಿಶೇಷವಾಗಿ ತುಲಾ ರಾಶಿ, ಶುಕ್ರ ಬುಧ ಫೆಂಟಾಸ್ಟಿಕ್. 3ನೇ ಮನೇಲಿ ಕುಜ ಇನ್ನೂ ಫೆಂಟಾಸ್ಟಿಕ್. 6ನೇ ಮನೇಲಿ ಶನಿ ಫೆಂಟಾಸ್ಟಿಕ್. ಗುರು ಭಾಗ್ಯದಲ್ಲಿ ಫೆಂಟಾಸ್ಟಿಕ್. ಒಬ್ಬನೇ ಚಂದ್ರ 12ನೇ ಮನೆ, ಪಂಚಮದಲ್ಲಿ ರಾಹು, ಸ್ವಲ್ಪ ಸೂರ್ಯ, ಸುಡುಗಾಡು ಸೂರ್ಯ, ಸುಂಟ್ರಗಾಳಿ ಸೂರ್ಯ, ಬಿಸಿ ಸೂರ್ಯ, ಕುಟುಂಬ ಸ್ಥಾನದಲ್ಲಿ ಸೂರ್ಯ ಇದ್ದ ಕುಟುಂಬದಲ್ಲಿ ಬೆಂಕಿ. ಅಲ್ಲಿ ಏನೋ ಒಂಟಿತನ. ಭಾಗ್ಯದಲ್ಲಿ ಗುರು. ತುಂಬಾ ಜನ ತುಲಾ ರಾಶಿಯವರಿಗೆ, ತುಲಾ ಲಗ್ನದವ್ರು ನೋಡ್ತೇನೆ, ತಂದೆ ಇರ್ತಾರೆ, ಸಹಾಯ ಇರೋಲ್ಲ, ಇಲ್ಲ ಒಳ್ಳೆ ತಂದೆ ಇರೋಲ್ಲ, ಇಲ್ಲ ತಂದೆಯಿಂದ ಖರ್ಚು, ತಂದೆ ಆರೋಗ್ಯಕ್ಕೆ ಖರ್ಚು, ಈ ಥರದ್ದಿರುತ್ತೆ. ಸೊ ಸ್ವಲ್ಪ ಹಿರಿಯರಿದ್ರೆ ಅವರ ಆರೋಗ್ಯ ವ್ಯವಸ್ಥೆ ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ತುಲಾ ರಾಶಿ, ತುಲಾ ಲಗ್ನದವರು ವೆರಿ ಕೇರ್ಫುಲ್, ಟೇಕ್ ಕೇರ್ ದೇರ್ ಹೆಲ್ತ್. ದುಡಿಮೆ ಕೊರತೆ ಇಲ್ಲ ಮಕ್ಕಳ. ನಾಟ್ಯ, ಕಲೆ, ವಜ್ರ, ವೈಡೂರ್ಯ, ಅಲಂಕಾರ, ಇಂಜಿನಿಯರ್, ಜ್ಯೋತಿಷ್ಯ, ಫಲಜ್ಯೋತಿಷ್ಯ, ಹೋಮ, ಹವನ, ಯಜ್ಞ, ಯಾಗ, ಪೌರೋಹಿತ್ಯ, ಧಾರ್ಮಿಕ, ದೈವ ಕಾರ್ಯ, ದೇವಸ್ಥಾನ ಕಾರ್ಯ, ಮಂತ್ರ, ಪೂಜೆ,
ಬ್ಯೂಟಿಫುಲ್ ಡೇ. ಖಂಡಿತ ಈ ವಾರ ಅನಗತ್ಯ ಖರ್ಚುಗಳಿರುತ್ತೆ, ನೀವೇ ಮಾಡ್ಕೋತೀರಿ. ಶುಕ್ರ ಬುಧ ಸೇರಿರೋದ್ರಿಂದ ಅದು ತಗೋಣ ಅದು ಮಾಡೋಣ ಅನ್ನತಕ್ಕಂಥದ್ದು ಒಂದು ಸ್ವಲ್ಪ ಎಕ್ಸ್ಟ್ರಾ ಖರ್ಚು ಮಾಡ್ಕೊಳ್ತಕ್ಕಂಥದ್ದು ಆಗುತ್ತೆ. ಅದೊಂಚೂರು ನೋಡ್ಕೊಳ್ತಕ್ಕಂಥದ್ದು ನೋಡ್ಕೊಳ್ಳಿ, ಮಿಕ್ಕಂತ ಏನೂ ತೊಂದರೆ ಏನಿಲ್ಲ. ನೈಸ್ ವೀಕ್ ತುಲಾ ರಾಶಿಗೆ. ಎಸ್ ಆಯಿತು ಅಂದರೆ ವಯಸ್ಸಾದವರ ಸೇವೆ ಮಾಡಿ ನಿತ್ಯ 1-2 ದೀಪ ಹಚ್ಕೊಳ್ಳಿ. ಏನ್ ನಿಮ್ಗೆ ಗಾಬರಿ, ನಿಮ್ಗಂತೂ ಒನ್ ಆಫ್ ದ ಬೆಸ್ಟ್. ಸುಮ್ಮನೆ ಮನ್ಸಿಗೆ ಮೊದಲೇ ಇಲಿ ಹೋದ್ರೆ ಹುಲಿ ಹೋಯ್ತು ಅನ್ನತಕ್ಕಂಥವ್ರು ನೀವು. ಏನೂ ಇಲ್ಲ, ನಿಮಗೆ ಭಯ, ಗಚ್ಚ 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 ಅಂತ ಇರ್ತೀರಿ. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಅಕ್ಕಿ ಮೇಲೂ ಆಸೆ, ನೆಂಟ್ರ ಮೇಲೂ ಆಸೆ, ಎಲ್ಲರೂ ಬರಬೇಕು, ಖರ್ಚಾಗಬಾರ್ದು ಅನ್ನೋ ಥರ ನೀವು ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲ್. ಭಯ ನಿಮಗೆ. ಅರ್ಧ ಶಕ್ತಿ ಉಳ್ಳವರು, ಅರ್ಧ ರಥರು ನೀವು, ತುಲಾ ರಾಶಿ, ತುಲಾ ಲಗ್ನದವರು. ಇನ್ನು ವೃಶ್ಚಿಕ ರಾಶಿ. ಓಹೋ, ಕುಜ 2ನೇ ಮನೆ, ಸೂರ್ಯ ನಿಮ್ಮ ಮನೆ, ಚಂದ್ರ ಲಾಭದಲ್ಲಿ, ಗುರು ಒಬ್ಬ ಅಷ್ಟಮ ಬಿಟ್ರೆ ಸುಖಭಾವದಲ್ಲಿ ರಾಹುವತ್ ಶನಿ, ಕುಜವತ್ ಕೇತು. ಕನ್ಫರ್ಮ್ ಒಂದಂತೂ ಹೇಳ್ತಾನೆ, ಶನಿ ಪಂಚಮದಲ್ಲಿ, ಗುರು ಸಾರದಲ್ಲಿದೆ. 2ನೇ ಮಗು, 2ನೇ ಮನೆ, 2ನೇ ಮದುವೆ, 2ನೇ ಬದುಕು, 2ನೇ ಜೀವನ, 2ನೇ ವ್ಯವಹಾರ, 2ನೇ ವ್ಯಾಪಾರ. ಯು ವಿಲ್ ಟೇಕ್ ಎ ರಿಸ್ಕ್. ಗುರು ವಕ್ರ ಅಲ್ವಾ, ಹೆಂಗಾದ್ರೂ ಸರಿ, ಹೇಗಾದ್ರೂ ಸರಿ, ಮಾಡೋಣ, ನೋಡೋಣ, ಹೋಗೋಣ, ಈ ಥರದೊಂದು ಭಾವಛಾಯೆಗೆ ಎಳಿತಕ್ಕಂಥದ್ದಾಗಿ ಆಗುತ್ತೆ. ಪ್ರಯತ್ನ ಮಾಡಿ. ಬಟ್ ಕುಜ ಮೂಮೆಂಟ್ ಆಗಲಿ, ಮಕರ ರಾಶಿಗೆ ಬಂದ್ಬಿಡ್ಲಿ, ಆಮೇಲೆ ಪ್ರಯತ್ನ ಮಾಡ್ತಕ್ಕಂಥದ್ದು ಮಾಡಿ. ಇನ್ನೊಂದು 30-35 ದಿನ ಹಿ ವಿಲ್ ಮೂವ್ ಟು ಮಕರ ರಾಶಿ, ಉಚ್ಚಂಗತ. ಯಾಕಂದ್ರೆ ಪಂಚಮ ಭಾವವನ್ನು, ನಿಮ್ಮ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕುಳಿತಿರೋ ಶನಿಯನ್ನ ಕುಜ ನೋಡಿ ಹೊಡಿತಾನೆ. ಅದು ಯಾವ್ಯಾವ ನಕ್ಷತ್ರದ ಮೇಲೆ ಮೂವ್ಮೆಂಟ್ ಆಗ್ತಾನೆ ಅವ್ನು ನೋಡಿ. ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಸೂರ್ಯ ನಕ್ಷತ್ರ, ಶುಕ್ರನ ನಕ್ಷತ್ರ, ದೆನ್ ಮೂಲ ನಕ್ಷತ್ರ ಚಾಯ್. ಸೊ ಪಂಚಮವನ್ನ ನೋಡಿಯೋದ್ರಿಂದ ಸ್ವಲ್ಪ ಎಚ್ಚರಿಕೆ. ಮಗು, ಮನೆ, ಕುಟುಂಬ, ಏನಾದ್ರೂ ದೇವ ಕಾರ್ಯ, ದೊಡ್ಡ ಕಾರ್ಯ, ಪೂಜಾ ಕಾರ್ಯ, ಇದೊಂದು ಸ್ವಲ್ಪ ಡಿಲೇ ಮಾಡ್ಕೊಳ್ಟ್ರೆ ಒಳ್ಳೇದು. ಅಟ್ಲೀಸ್ಟ್ ಅವ್ನು ಮಕರಕ್ಕೆ ಬಂದಾಗ, ಮಕರ ಸಂಕ್ರಮಣದಲ್ಲಿ ಕುಜ ಬಂದಾಗ ಧನ್ಯುತ್ತೆ, ಉಚ್ಚ ಸ್ಥಾನ. ಈ ವಾರ ನಿಮ್ಮ ಊಟ, ಬಟ್ಟೆ, ವ್ಯವಸ್ಥೆ, ಆತ್ಮೀಯರು, ಬಂಧುಗಳು, ಓಡಾಟ, ಸುತ್ತಾಟ, ಪ್ರಯಾಣ, ಸಂಪಾದನೆ ಯಾವುದಕ್ಕೂ ಕೊರತೆ ಇಲ್ಲ. ಸಿಕ್ಕಾಬಟ್ಟೆ ಧೈರ್ಯವಾಗಿರ್ತೀರಿ. ಆರೋಗ್ಯ ಸ್ವಲ್ಪ ಗುರು ಅಷ್ಟಮದಲ್ಲಿರೋದನ್ನ ಗುಂಡಾಗ್ಬಿಡ್ತೀರಿ, ಇಲ್ಲ ಸಣ್ಣಗಾಗ್ಬಿಡ್ತೀರಿ, ಅದೊಂದು ನೋಡ್ಕೊಳ್ಳಿ. ಆ್ಯಂಡ್ ಹಿ ಈಸ್ ಆಸ್ಪೆಕ್ಟಿಂಗ್, ರಾಹು ಮೇಷನ್ ನೋಡ್ತಿದ್ದಾನೆ, ಕುಜ ಮಿಥುನವನ್ನು ನೋಡ್ತಿದ್ದಾನೆ. ಕನ್ಫರ್ಮ್ ಹೃದಯ ದೌರ್ಬಲ್ಯ ಇರೋರು, ಮುಖದಲ್ಲಿ ಸೈನಸ್ಸು, ಮೈಗ್ರೇನು, ಪ್ಯಾರಾಲಿಸಿಸ್, ಈ ಕಡೆ ಎಳೆದಿದೆ, ಬ್ರೈನ್ ಸ್ಟ್ರೋಕ್ ಹೊಡೆದಿದೆ, ಅರ್ಧ ತಲೆ ನೋವಿದೆ, ಕಿವಿ ನೋವಿದೆ, ನರ್ವಸ್ ಪ್ರಾಬ್ಲಮ್ ಇದೆ, ವೃಶ್ಚಿಕ ಸ್ವಲ್ಪ ನೋಡ್ಕೊಳ್ಳಿ. ಯಾಕಂದ್ರೆ ಅಷ್ಟಮದಲ್ಲಿ ಗುರು 100% ಸುಮ್ಮನೆ ಮೆಡಿಕಲ್ ದುಡ್ಡು ಇಡಬೇಕು, ಇಲ್ಲ ಮಕ್ಕಳಿಗೋಸ್ಕರ ಖರ್ಚು ಮಾಡಬೇಕು, ಸ್ಟೇಟಸ್ಗೋಸ್ಕರ ಖರ್ಚು ಮಾಡಬೇಕು, ಎಲ್ಲರಿಗೂ ತೋರ್ಸಕ್ಕೆ ಸಾಲ ಮಾಡಿ ಮದುವೆ ಮಾಡ್ತಾರೆ. ಕೆಲವರು ಸಾಲ ಮಾಡಿ ಗೃಹ ಪ್ರವೇಶ ಮಾಡ್ತಾರೆ, ಸಾಲ ಮಾಡಿ ಮನೆ ತಗೊಳ್ಳೋದು, ಸಾಲ ಮಾಡಿ ಅಂಗಡಿ ಇಡೋದು, ಸಾಲ ಮಾಡಿ ವ್ಯಾಪಾರ ಮಾಡೋದು, ಇಂಥ ಕೆಲಸಗಳು ಮಾಡಿದ್ರಿಂದ ಮುಳುಕೋತೀರಿ. ಎಚ್ಚರಿಕೆ. ಇನ್ನು ಧನುಸು ರಾಶಿ, ಖಂಡಿತ ಹೇಳ್ತೇನೆ, ನಿಮ್ಮ ಮನೇಲಿ ಕುಜ, ಅದು ಯೋಗ. ಗುರು ನೋಡ್ತಿದ್ದಾನೆ, ಮಹಾಯೋಗ. ಶನಿಯು ಗುರು ಸಾರದಲ್ಲಿದ್ದಾನೆ, ಫ್ಯಾಂಟಾಸ್ಟಿಕ್. ರಾಹು ಸಾರದಲ್ಲಿದ್ದಾನೆ, 3ನೇ ಮನೆ, ನೋಬಡಿ ವಿಲ್ ಸ್ಟಾಪ್ ಇಟ್. ಆದರೆ 12ನೇ ಮನೆಯಲ್ಲಿ ಡಿಸ್ಕೋತೆಕ್ ಆಡಿಸ್ತಕ್ಕಂಥ 3 ಗ್ರಹಗಳು ಕುತ್ಕೋಬಿಟ್ಟಿದ್ದಾರೆ. ಸಪ್ತಮಾಧಿಪತಿ, ದಶಮಾಧಿಪತಿ, ಷಷ್ಠಾಧಿಪತಿ, ಲಾಭಾಧಿಪತಿ, ಭಾಗ್ಯಾಧಿಪತಿ. ಅಂದ್ರೆ ಏನೇನೋ ಎಲ್ಲೆಲ್ಲೋ ಹಿಂಗೆ ಹೇಳ್ಕೊಂಡೋಗಿ ಇದು ಹೆಂಗೆ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದು ದೋಸೆ ಮಾಡೋಣ ಅನ್ನೋರು ದೋಸೆ ಮಾಡಲ್ಲ, ಉಪ್ಪಿಟ್ಟು ಅಲ್ಲ, ಸ್ವಿಗ್ಗಿ ಇಲ್ಲ ಡನ್ಸೋ ಇಲ್ಲ ಪೊಟ್ಯಾಟೊ ಇಲ್ಲ ಟೊಮ್ಯಾಟೊ ಇಂಥದ್ದು ತರಿಸ್ಬಿಟ್ಟು ಏನೋ ಒಂದು ಮಾಡ್ಕೊಂಡು ತಿನ್ನೋ ಥರ ಆಗುತ್ತೆ. ಹಂಗೋಗಿ ಹಿಂಗೋಗಿ ತಂಗಳನ್ನ ಇಟ್ಕೊಂಡು ಮೊಸರನ್ನ ಮಾಡ್ಕೊಂಡು ತಿನ್ನೋ ಥರ ಮಾಡಿಟ್ಕೋತೀವಿ. ಹುಷಾರ್. ದಶಮಾಧಿಪತಿ 12, ವೃತ್ತಿಲ್ ಗ್ಯಾರಂಟಿ ಟೆನ್ಷನ್. ಭಾಗ್ಯಾಧಿಪತಿ 12, 100% ನಿಮ್ಮ ಭಾಗ್ಯ ಕೆಡಿಸ್ಕೋತೀವಿ. ಗೌರವಕ್ಕೆ ಚ್ಯುತಿ. ಯಾವಾಗಲೂ ಯಾರ್ದೋ ದೋಚಿರ್ತವೆ, ಮಾಡಿರ್ತವೆ. ಭೀಷ್ಮನು ಮಾಡಿದ್ದ, ರಾಮಚಂದ್ರ ಪ್ರಭುಗಳು ಮಾಡಿದ್ರು, ಇದು ನಿಜವೇ. ಅದಕ್ಕೆ ಕೃಷ್ಣಾವತಾರ. ನಮಗೇನು ಸೆರೆಮನೆ ವಾಸಪ್ಪ, ನಿನಗೆ ಯಾಕಪ್ಪ ನಮ್ಮಿಂದ ದೂರ ಅಂದ್ರೆ, ನಾನು ನಿಮ್ಮ ಮಾತು ಕೇಳದೆ ದೂರ ಹೋದ್ನಲ್ವಾ, ಅದಕ್ಕೆ ನನ್ನನ್ನು ದೂರ ಇಟ್ಟ ಅಮ್ಮ ಅಂತ ಹೇಳ್ತಾನೆ ದೇವಕಿಗೆ ಕೃಷ್ಣ ಪರಮಾತ್ಮ. ದಶರಥರ ಅಷ್ಟು ಆಲಾಪಿಸ್ತಾರೆ, ಕೌಸಲ್ಯ ಆಲಾಪಿಸ್ತಾರೆ, ಕೈಕೈ ಕೂಡ ಹೇಳ್ತಾ ಬಂದ್ಬಿಡು ಅಂತ. ಕೈಕೈ ಹೇಳಲಾಗ ದಶರಥರ ಆಲಾಪಿಸ್ತಾರೆ. ಆ ಪಿತೃಶಾಪ ಆಗುತ್ತೆ ನೋಡಿ.
ಪಿತೃವಿನಿಂದ ದೂರ. ತನ್ನ ಮಕ್ಕಳಿಗೆ ಎಷ್ಟು ನೋವು ಕೊಡ್ತಾರೆ ಅಂದ್ರೆ, ಕೃಷ್ಣದಷ್ಟು ಮಕ್ಕಳ ವಿಚಾರದಲ್ಲಿ ನೋವು ತಿನ್ನಂತ ಭಗವಂತ ಇನ್ ಯಾರೂ ಇಲ್ಲ. ಅಂತ ಎಡವಟ್ಟು ಮಕ್ಕಳು ಹುಟ್ಟು ಬಿಡ್ತಾರೆ. 80 ಜನ ಗಂಡು ಮಕ್ಕಳು, ಒಬ್ಬೊಬ್ರದ್ದು ಒಂದೊಂದು ತಯ್ಯ ತಕ್ಕ ಡಾನ್ಸುಗಳು ಅವ್ರದ್ದು. ನೋಡಿ, ಭಗವಂತನಿಗೆ ಬಿಡ್ಲಿಲ್ಲ, ಶಾಪ. ನಮ್ಮನ್ನು ಬಿಟ್ಬಿಡುತ್ತಾ? ಮದುವೆ ವಿಚಾರದಲ್ಲಿ ಜಾಗೃತಿ, ಗ್ಯಾರಂಟಿ. ಒಂದು ಮದುವೆ ಮುರಿಯೋದು, ಮದುವೆ ಮಾತುಗಳು ಹುಷಾರು. 100%. ಎರಡನೇ ಮ್ಯಾರೇಜ್ ಪ್ರಯತ್ನ ಮಾಡ್ತಿರೋರ್ಗೆ ಅದ್ಭುತ. ಎರಡನೇ ವ್ಯವಹಾರ, ಎರಡನೇ ಇನ್ಕಮ್, ಪ್ಯಾಸಿವ್ ಇನ್ಕಮ್ ಅಂತ ಮಾಡ್ತಿರೋ ತುಂಬಾ ರಿಸ್ಕ್ ತಗೋಬೇಡಿ, ದೊಡ್ಡ ರಿಸ್ಕ್ ತಗೋಬೇಡಿ, ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಧನಸ್ಸು 12ನೇ ಮನೇಲಿ ಅಷ್ಟು ಗ್ರಹಗಳಿರೋದು ಒಳ್ಳೇದಲ್ಲ. 6ನೇ ಮನೆ, 8ನೇ ಮನೆ, 12ನೇ ಮನೆ ಈಸ್ ಆಲ್ವೇಸ್ ಇಟ್ ಇಸ್ ಮರೆಯಾಗಿ ಥ್ರೆಟ್ಗಳು ಬರ್ತಕ್ಕಂಥದ್ದು. ಅಷ್ಟೇ ದುಡ್ಡು ಬರುತ್ತೆ, ಅದಿಲ್ಲ ಅಂತಲ್ಲ. ಕೆಟ್ಟವನ್ ಕೆಟ್ಟು ವಿಪರೀತ ರಾಜಯೋಗ, ಮಹಾಲಕ್ಷ್ಮಿ. ಇದೊಂಥರ 10 ರೂಪಾಯಿ ಕೊಟ್ಬಿಟ್ಟು ಯಾವುದೋ ಒಂದು 10,000 ಬಂತು ಅಂತ ಹೇಳಿದ್ದೆ. ಇದು ಹಿಂಗೆ ಮಾಡ್ತಾರೆ. ಸರ್ ನೀವು 5,000 ಹಾಕಿ ಸರ್, ನಿಮ್ ನೋಡಿ ಅಂತ 5,000ಕ್ಕೆ 1,000 ಕೊಡ್ತಾರೆ. ವಾವ್ ಸರ್, ನೀವು 5 ಜನ ಸೇರಿಸಿ ಸರ್, ನೋಡಿ ನಿಮ್ಗೆ ಅದಕ್ಕೆ 1,000 ಕೊಡ್ತೀವಿ. ತಗೊಳ್ಳಿ. ಟ್ರೇಡಿಂಗ್ ವಿಚಾರದಲ್ಲಿ ಸರ್ ನೀವು ಒಂದು 50,000 ಹಾಕಿ ಸರ್, ತಿಂಗಳಿಗೆ 10,000. ತಗೊಳ್ಳಿ. ಖುಷಿಯಾಗಿ ನೀವು ಸೊತ್ತೆಲ್ಲ ಮಾರಿ 50 ಲಕ್ಷ ನಿಮ್ಮವ್ರದ್ದು ಹಾಕ್ಸಿ ಸರ್ ನೋಡಿ ಅಂತ. ಒಂದು 10 ಜನ ಕರ್ಕೊಂಬಂದು 50 ಲಕ್ಷ ಹಾಕ್ಸಿದ್ದ. ಅವ್ನು ಎಲ್ಲೋದ್ನೂ ಗೊತ್ತಿಲ್ಲ. ಗೋವಿಂದ ಗೋವಿಂದ. ಧನಸ್ಸುಗಂಗೆ ನಡೆಯುತ್ತೆ. ಇಲ್ಲ ಅಂಥದ್ದು ಮಾಡಿದ್ರೆ ನಡೆಯುತ್ತೆ. ಅಂಥದ್ದು ನಡೆಯುತ್ತೆ. ವಿಚಿತ್ರವಾದಂತ ಘಟನೆಗಳು ನಡೀತವೆ. ನೋಡಿ, ಮೊನ್ನೆ ಒಂದು ಕೇರಳದ ಒಂದು ಜಡ್ಜ್ಮೆಂಟ್ ಬಂದಿದೆ. ಜಡ್ಜ್ಮೆಂಟ್ ತಪ್ಪು ಸರಿ ನಾನು ಮಾತಾಡೋಲ್ಲ. ಪ್ರಮುಖ ಸೂತ್ರಧಾರಿಯೇ ಖುಲಾಸೆ. ಬಹುದೊಡ್ಡ ನಟ. ಆ ಹೆಣ್ಣುಮಗು ಏನ್ ತಪ್ಸಿರ್ಬೇಕು, ಏನ್ ನೊಂದಿರ್ಬೇಕು. ನೆನಪಿಟ್ಟುಕೊಳ್ಳಿ, ನಾನು ಆಗಾಗ ಹೇಳ್ತಿರ್ತಾನೆ, ಧರ್ಮದ ಸುದ್ದಿಗೆ ಹೋದ್ರು ಕೂಡ ಭಗವಂತ ಸುಮ್ಮನಿರ್ತಾನೇನೋ. 2 ಸುದ್ದಿಗೂ ಹೋಗ್ಬಾರ್ದು ಮಕ್ಕಳೇ. ಅನ್ಯಾಯವಾಗಿ ಒಂದು ಹೆಣ್ಣನ್ನ ಅನುಭವಿಸಿರ ಇದು ಮಾಡೋದು, ಕೆಡಿಸೋದು ಖಂಡಿತ ಬಿಡಲ್ಲ. ಹಾಗೂ ಧರ್ಮವಂತರ ಸುದ್ದಿಗೆ ಖಂಡಿತ ಹೇಳ್ತಾನೆ, ಅದನ್ನ ಶಿವಸ್ವತ್ತು ಕುಲನಾಶನಂ ಅಂತ ನಾನು ಹೇಗೆ ಹೇಳಿದ್ನೋ, ಈ 2 ಸೊತ್ತು ಭಗವಂತನ ಸೊತ್ತು. ಒಂದು ಹೆಣ್ಣು ದೇವತಾ ಸ್ವರೂಪ. ಆ ರೀತಿ ಪ್ರಮುಖ ಸೂತ್ರಧಾರಿಯೇ ಹೊರಗಡೆ ಬಂದಿದ್ದಾನೆ. ಇವತ್ತು ನೋಡಿ, ದುಡ್ಡಿದ್ರೆ ಏನು ಬೇಕಾದ್ರೂ ಸಾಕ್ಷಿಗಳನ್ನ ತಿರ್ಚೋದು, ಇನ್ನೊಂದು ದೊಡ್ಡ ನಾನು ಹೇಳ್ತೀನಲ್ವ ಎಷ್ಟೋ ಬಾರಿ. ಇನ್ನು ನ್ಯಾಯ ಸಾಮಾನ್ಯರ ಪಾಲಿಗಿಲ್ಲ. ನಾನು ಜಡ್ಜ್ಮೆಂಟ್ ಬಗ್ಗೆ ಎಲ್ಲೂ ತಪ್ಪಾಗಿ ಹೇಳ್ತಿಲ್ಲ. ಅಲ್ಲೊಂದು ಸಾಕ್ಷಿಗಳು, ಇನ್ನೊಂದು ಏನು, ಪ್ರಮುಖ ಸೂತ್ರಧಾರಿ ಅವನು. ಒಂದು ಹೆಣ್ಮಗು ಮೇಲೆ ನಡೆದಿದೆ, ಎದುರುಗಡೆ ಇದೆ. ನೀನ್ ಇಲ್ಲಿಂದ ತಪ್ಪಿಸ್ಕೋಬಹುದು ಮಗ, ನೀನ್ ಇಲ್ಲಿಂದ ತಪ್ಪಿಸ್ಕೋಬಹುದು. ಅವನ ಹತ್ರ ಆಗೋ ಒಳ್ಳೇದನ್ನೇ ತಪ್ಪಿಸ್ಕೊಳಕ, ಕೆಟ್ಟದ್ದು ತಪ್ಪಿಸ್ಕೊಬಿಡ್ತೀಯ. ಕೊಡೋ ರಿವರ್ಸ್ ಗೇರ್ ನೆನ್ಪಿಟ್ಕೋ. ಧನಸ್ಸು ಆ ಥರದ್ದು ಏನಾದ್ರೂ ಮಾಡಬಾರ್ದು ಮಾಡಿದ್ರಿ. ಇಲ್ಲದೆಲ್ಲ ಗುರು ವಕ್ರ, ಅಷ್ಟಮಕ್ಕೆ ಬೇರೆ ಬರ್ತಾನೆ. ಆಮೇಲೆ ಪಂಚಮ ಶನಿ ಬೇರೆ ಬರ್ತಾನೆ. ಅರ್ಧಾಷ್ಟಮ ಶನಿ ನಡೀತಿದೆ, ಆಮೇಲೆ ಪಂಚಮ ಶನಿ. ಅಯ್ಯಯ್ಯಪ್ಪ ಅನ್ನಿಸ್ಬಿಡ್ತಾನೆ. ಧನಸ್ಸು ಏನಾದ್ರೂ ಇಂಥ ಕೆಲಸ ಕಾರ್ಯ ವ್ಯವಹಾರಗಳು ಕನೆಕ್ಟ್ ಆಗ್ತಿದೆ, ದೂರ ಇದ್ಬಿಡಿ. ಇನ್ನು ಮಕರ ರಾಶಿ, ಬ್ಯೂಟಿಫುಲ್ ಜರ್ನಿ ಈ ವಾರ. ಫ್ಯಾಂಟಾಸ್ಟಿಕ್. ಲಾಭದಲ್ಲಿ ಸೂರ್ಯ, ಶುಕ್ರ, ಬುಧ. 2ನೇ ಮನೇಲಿ ರಾಹು. ಅನ್ಎಕ್ಸ್ಪೆಕ್ಟೆಡ್ ವಿಂಡ್ ಫಾಲ್. ರಾಹು ನಿಮ್ಮ ಲಾಭ ಸ್ಥಾನವನ್ನು ನೋಡ್ತಾನೆ. ರಾಹುವೇ ದಿಢೀರ್ ದುಡ್ಡು, ದಿಢೀರ್ ಹೆಸರು. ಈ 1000 ಕೋಟಿ ಪಿಕ್ಚರ್ ಎಲ್ಲ ಕೇಳ್ತಿರಲ್ವಾ? ಜೀವನದಲ್ಲಿ ನೆನೆಸ್ಲಿಕ್ಕಾದ್ರೂ ಆಗುತ್ತಿತ್ತ? ಇನ್ ಜೀವನದಲ್ಲಿ ಮತ್ತೆ ಆ ಥರದ್ದು ಹೊಡಿಲಿಕ್ಕೆ ಸಾಧ್ಯನೇ ಇಲ್ಲ. ಅದೆಲ್ಲ ಇಲ್ಲ. ಅವ್ರು ಅನ್ಕೊಂಡಿರ್ಬೋದು ನಮ್ಮ ಪ್ರಯತ್ನ, ನಮ್ಮ ಪ್ಲಾನು, ನಮ್ಮ ಡಿಸೈನ್. ಮೆಗಾ ಸ್ಟಾರ್ ಕೈಯಲ್ಲಾಗಿಲ್ಲ, ಸೂಪರ್ ಸ್ಟಾರ್ ಕೈಯಲ್ಲಾಗಿಲ್ಲ. ಇದೆಲ್ಲ ಇವ್ರಿಗಾಗಿದೆ ಅನ್ನೋದಾದ್ರೆ ಅದು ಬೇರೆ. ಅದ್ರಲ್ಲಿ ಇಬ್ಬರಿಗೆ ಹೇಳಿದ್ದಾನೆ, ಇಂಥದ್ದು ನಡೆಯುತ್ತೆ, ಅದು ನಡೆದಿದೆ. ರೆಕಾರ್ಡ್ ಆನ್ ರೆಕಾರ್ಡ್ ಇದೆ, ಹೇಳೋಕೆ ಇಷ್ಟ ಇಲ್ಲ ಹೆಸರು ಕೂಡ. ಸೊ ಮಕರಂ ಅಂಥದ್ದೊಂದು ಹೊಡೆಯುತ್ತೆ. ಜಾಕ್ಪಾಟ್ ವಾರ ಕರೆಕ್ಟಾಗಿ ಬಳಸ್ಕೊಳ್ಳಿ. ಎಕ್ಸೆಪ್ಟ್ ಪ್ರಾಪರ್ಟಿ ಡೀಟೇಲ್ಸ್, ಒಡ ಹುಟ್ಟಿದವರು, ಆರೋಗ್ಯ, ದೂರ ಪ್ರಯಾಣ, ವಾಹನ ವ್ಯಾಪಾರ, ರಿಯಲ್ ಎಸ್ಟೇಟು, ಕನ್ಸ್ಟ್ರಕ್ಷನ್ ಅಲ್ಲಿರೋ ಸ್ಟ್ರೆಸ್ ಬಿಟ್ಟು ಬೇರೆ ಯಾವುದೇ ರಂಗ, ನೋಬಡಿ ವಿಲ್ ಟಚ್ ಯು. ಆದ್ರೂ ನೀವು ಪ್ರಾಪರ್ಟಿ, ರಿಯಲ್ ಎಸ್ಟೇಟು, ಮನೆ, ಜಾಗ ಅಂತ ಇನ್ನೇನಾದ್ರೂ ಹೋಗ್ಬಿಟ್ಟು ತಗಲಾಕೋಗ್ಬಿಡ್ತೀರಿ. ಹುಷಾರು. ಆರೋಗ್ಯಕ್ಕೆ ಖರ್ಚು, ಇಲ್ಲ ಕೋರ್ಟಿಗೆ ಖರ್ಚು, ಸುತ್ತಾಟಕ್ಕೆ ಖರ್ಚು ಈ ವಾರ.
ಕಲಾ ಮಾಧ್ಯಮ, ಸ್ತ್ರೀಯರಿಗೆ ಸಂಬಂಧಪಟ್ಟಂತ ಬಟ್ಟೆ, ಹೂವು, ಹಣ್ಣು, ಅಲಂಕಾರ, ಮೇಕಪ್ಪು, ಟೂರ್ಸು, ಟ್ರಾವೆಲ್ಲು, ಬೋಟಿಕ್ಕು, ಗಾರ್ಮೆಂಟ್ಸು, ಹಣ್ಣಿನ ಅಂಗಡಿ, ಜ್ಯೂಸ್ ಅಂಗಡಿ, ಹೋಟೆಲ್ಲು, ಮಾಧ್ಯಮ, ಮಾಡೆಲಿಂಗು, ಕುಡಿತ, ಜೂಜು, ಮೋಜು, ಮಸ್ತಿ, ಕೆಸಿನೋ, ಇಂಥದ್ದು ಹೇಳ್ತಿರ್ತವೆ. ಲಾಟ್ರಿ ಹೊಡಿತಂತೆ, ಹಿಂಗ ಹೊಡ್ದು ಯಾರೋ ಇವನು 5,000 ರೂಪಾಯಿ ತಿಂಗಳಿಗೆ ಎಲ್ಲಿಗೋ ರಾತ್ರಿ ಸೂಪರ್ ಸ್ಟಾರ್, ಒಂದೇ ಮೂವಿ. ಅವ್ರ ಧರ್ಮಪತ್ನಿಗೆ ಹೇಳಿದೆ, ತುಂಬಾ ದಿನ ಇದೆಲ್ಲ ಇಲ್ಲಮ್ಮ, ಇಟ್ಸ್ ಎಕ್ಸಿಟ್ ಪಾಲಿಸಿ ಇದು, ನೀವ್ ಏನ್ ಮಾಡಿದ್ರು ಇದಿಲ್ಲ ಅಂತ. ಇನ್ನೊಬ್ರಿಗೆ ಹೇಳಿದ್ದೆ, ಇದು ನೆನೆಸಿದರೆ ರಾಜ್ಯ ಆಳ್ಬೇಕು, ಇಲ್ಲ ರಾಜ್ಯ ಆಳೋರ್ ಪಕ್ಕದಲ್ಲಿರ್ಬೇಕು, ಇಲ್ಲ ಎಡವಟ್ಟ ಆಗ್ಬಿಡ್ಬೇಕು, ಕೈ ಹಿಡ್ಕೊಮ್ಮ ಎಲ್ಲರಿಗೂ ಸಿಗುವಂತ ಜಾತಕ ಅಲ್ಲ. ನಾ ಹೇಳಿದ್ನಲ್ಲ, ಅಂಬೆ ಇನ್ನೊಂದು ಜನ್ಮ ಎತ್ತು ಬಂದು ಶಿಖಂಡಿಯಾಗಿ ಹೇಗೆ ಭೀಷ್ಮರ ಸಾವು ಕಾರಣವೋ, ನಮ್ಮ ಶತ್ರುಗಳು ನಾವು ಮಾಡಿದ್ದಂಥದ್ದು ಅದು ಹಾಗೇ ಶೇಖರಿಸಿಟ್ಟುಕೊಂಡು ವಾಪಸ್ ಕೊಡ್ತಾರೆ. ಎಚ್ಚರಿಕೆ. ಕುಂಭರಾಶಿ, ಲಾಭದಲ್ಲಿ ಕುಜ, ದಶಮದಲ್ಲಿ ಸೂರ್ಯ, ಶುಕ್ರ, ಬುಧ, ಲಕ್ಷ್ಮೀ, ನಾರಾಯಣ, ಶಿವ. ಏನ್ ಬೇಕಾದ್ರೂ ಮಾಡಿ, ಭಯ, ಬಿದ್ದ ಪೆಟ್ಟುಗಳು, ಗಾಯಗಳು, ನೋವುಗಳು, ಅವಮಾನಗಳು, ಎಂತೆಂಥವರೆಲ್ಲ ಕೈ ಬಿಟ್ಬಿಟ್ರಪ್ಪ, ಎಂತೆಂಥವರೆಲ್ಲ ನಿಮ್ಮನ್ನ ಬಳಸ್ಕೊಂಡ್ರಪ್ಪ, ಎಂತೆಂಥವ್ರಿಗೆಲ್ಲ ನೀವು ನಿಂತ್ರಪ್ಪ. ನಿಮ್ಮ ಕೈಲಿ ಆಗಿದ್ದು ಇಷ್ಟೇ, ಒಂದು ದೋಸೆನೇ, ಒಂದು ಕಪ್ ಕಾಫಿನೇ, ಬಟ್ ಸ್ಟಿಲ್ ಆ ಆತಂಕ ಇದೆ. ಏನೂ ಆಗಲ್ಲಮ್ಮ. ಇಟ್ಸ್ ನೆಕ್ಸ್ಟ್ ಈ 15, 20, 30 ಡೇಸ್ ಇದೆಯಲ್ಲ, ದ್ಯಾಟ್ ಈಸ್ ಅ ಗೋಲ್ಡನ್ ಪೀರಿಯಡ್ ಫಾರ್ ಈ ಒಂದು ಕುಂಭರಾಶಿಯವರಿಗೆ. ಅಂಥದ್ದು ನಡೆಯುತ್ತೆ. ಮಾಧ್ಯಮ ಪ್ರಪಂಚ, ಟ್ರಾವೆಲ್ಸ್ ಅಲ್ಲಿದ್ದೀರಾ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಮ್ಯೂಸಿಕ್ ಇಂಡಸ್ಟ್ರಿ, ಮೊಬೈಲ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಮೀಡಿಯಾ ಇಂಡಸ್ಟ್ರಿ, ಜ್ಯೋತಿಷ್ಯದ ಇಂಡಸ್ಟ್ರಿ, ಎಸ್, ಎಲ್ಲಿಗೆ ಬೇಕಾದ್ರೂ ತಗೊಂಡೋಗ್ಬೋದು. ರಾಹು ಇಸ್ ಆಸ್ಪೆಕ್ಟ್ ಯುವರ್ 10th and 10th in the 11th. ಪ್ರಾಪರ್ಟಿ, ಎಸ್, ಒಂದು ಜಾಗ ತಗೊಳ್ಳೋದು, ಜಾಗದ ವ್ಯವಸ್ಥೆಗಳಲ್ಲಿ ಒಂದು ವಿಶೇಷ ಆಗೋದು, ಒಂದು ದಾರಿ ಆಗತಕ್ಕಂಥದ್ದಾಗುತ್ತೆ ವಿಶೇಷ. ಬ್ಯೂಟಿಫುಲ್ ಜರ್ನಿ, ಚೆನ್ನಾಗಿದೆ, ಅದ್ಭುತ. ಸ್ವಲ್ಪ ಒಂದೇ ರಾಹು, ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ವಿಪರೀತ ತಿನ್ಸೋದು, ಮಲಗಿಸೋದು, ಒಂಚೂರು ಒಳಗಡೆ ಭಯ, ಆತಂಕ, ದೇವಿ ಆರಾಧನೆ, ದೇವಿ ಪೂಜೆ. ನಮಗ್ ಶಕ್ತಿ ಬಂದಿದೆ ಅಂದಿದ್ದು ಓಡೋಗ್ಬೇಕು ನಾವು. ಅಮ್ಮ ನನಗೆ ಗೊತ್ತಿಲ್ಲಮ್ಮ, ಈ ಶಕ್ತಿ ನೀನೆ. ಶಕ್ತಿಯನ್ನ ಸದುಪಯೋಗ ಮಾಡೋ ಶಕ್ತಿ ಕೊಡಮ್ಮ, ದುರುಪಯೋಗ ಅಲ್ಲ. ಎಲ್ಲೋ ಹೋಗು, ಕೆಸಿನೋ ಆಡು, ಪಬ್ಬಿಗೆ ಹೋಗು, ಕ್ಲಬ್ಗೆ ಹೋಗು, ವಿಪರೀತ ತಿನ್ನು, ವಿಪರೀತ ಕುಡಿ, ವಿಪರೀತ ಮೋಜು, ವಿಪರೀತ ಮಸ್ತಿ, ಡಸಂಟ್ ಫಿಟ್ಸ್ ಉಂಟು ದಿ ಬಾಸ್ಕೆಟ್. ಮಕ್ಕಳೇ, ಎಚ್ಚರಿಕೆ. ಅದೊಂದು ನೋಡ್ಕೊಳ್ಳಿ. ದೈವಾನುಗ್ರಹ ಇದೆ, ಶಿವನ ಅನುಗ್ರಹ ಇದೆ, ಎಚ್ಚರಿಕೆ. ನಿಮಗೆ ನಿಮ್ಮಿಂದ ನೋವಿರಲ್ಲ, ನಿಮ್ಮವರ ಸುತ್ತಮುತ್ತಲಿನವರಿಂದ ನೋವು ತಿನ್ನತಕ್ಕಂಥದ್ದಾಗುತ್ತೆ. ಇನ್ನು ವಿಶೇಷವಾಗಿ ಮೀನರಾಶಿ, ಭಾಗ್ಯಂ, ಸೌಭಾಗ್ಯಂ. ಒಂದೇ ಒಂದು ರಾಹು 12ನೇ ಮನೆಯಲ್ಲಿದ್ದಾನೆ, ಗುರು ಒಬ್ಬ ವಕ್ರ. ಸುಖಂ ಬಾಧಕಂ. ತುಂಬಾ ಒಳ್ಳೆಯವರಾಗ್ಲಿಕ್ಕೆ ಹೋಗ್ಬಾರ್ದು ಮಕ್ಕಳೇ, ತುಂಬಾ ಜ್ಞಾನವಂತರಾಗ್ಲಿಕ್ಕೆ ಹೋಗ್ಬಾರ್ದು, ತುಂಬಾ ಧನವಂತರಾಗಬಾರ್ದು. ಅವನಿಗೇನೋ ಆಗಿತ್ತು ಕೊಡೋಕೆ, ಅವ್ರು ಕಷ್ಟಪಡೋವಾಗ ಯಾರು ಕೊಡ್ಲಿಲ್ಲ ಸ್ವಾಮಿ. ಕರೆದು ಒಂದು ಲೋಟ ಕಾಫಿ ಕೊಡ್ಲಿಲ್ಲ ನಮ್ಮ ಗುರುಗಳಿಗೆ. ಇವತ್ತು 100 ಕೋಟಿ ರೂಪಾಯಿ ಅವರು ವರ್ಷಕ್ಕೆ ಕಡಿಮೆ ಅಂದ್ರು. ಬಾರುತ್ತೋ 100ಕ್ಕೆ ಕಡಿಮೆ ಇಲ್ಲ ಕಣೋ, 500ಕ್ಕೆ ಮೀರಿ ಇಲ್ಲ ಕಣೋ ಅಂತ ನಾನು ಕದಲ್ದೆ. ಎಲ್ಲಿಯ ಒಂದು 10 ರೂಪಾಯಿ ಕಾಫಿಗೆ ತಗೊಂಡು ಕುಡಿಲಿಕ್ಕೂ ಯೋಚನೆ ಮಾಡೋರು. ಅವ್ರೊಂದು ಲೈಬ್ರರಿಗೆ ಹೋಗೋರು. ಲೈಬ್ರರಿಗೆ ಹೋಗ್ಬಿಟ್ರೆ ಬೆಳಿಗ್ಗೆ 7-7:30 ಲೈಬ್ರರಿ ತೆಗೆದ್ರೆ ಸಂಜೆ 8 ಗಂಟೆವರೆಗೂ ಲೈಬ್ರರಿ. ಆ ಲೈಬ್ರರಿಗೆ ಹೋಗ್ಬಿಟ್ರೆ ಬೆಳಿಗ್ಗೆ ತಿಂಡಿ ತಿಂದ್ಬಿಟ್ಟು ವಾಕ್ ಹೋಗ್ಬಿಡೋರು. ಭಾನುವಾರ ಓದೋ ಹುಚ್ಚು ಅವ್ರಿಗೆ. ವಿಪರೀತ ಮ್ಯಾಥಮೆಟಿಷಿಯನ್ ಅವರು. ಸ್ಟಾಟಿಸ್ಟಿಕ್ಸ್ ಅಲ್ಲಿ ಅಂತೂ ಅದ್ಭುತ ಅವರು ಡಿಸೈನಿಂಗ್ ಮಾಡೋದು. ಅಂಥವ್ರು ಅಲ್ಲಿ ಹೋಗ್ಬಿಟ್ರೆ ದುಡ್ಡು ಇರ್ತಿರ್ಲಿಲ್ಲ, 5 ರೂಪಾಯಿ ಇರೋದು. ಬೆಳಿಗ್ಗೆ ತಿನ್ನೋಕೆ ಅಷ್ಟೊತ್ತಿಗೆ ಏನೂ ಇಲ್ಲ. ಹೋಗ್ಬಿಟ್ಟು ಒಂದು ಬನ್ನು, ಒಂದು ಟೀ. ಮಧ್ಯಾಹ್ನ 1 ಗಂಟೆಗೆ ಒಂದು ಬನ್ನು, ಒಂದು ಟೀ. ಸಂಜೆ ಒಂದು 4:15 ಒಂದು ಬನ್ನು, ಒಂದು ಟೀ.
7:30 8 ಗಂಟೆಗೆ ಲೈಬ್ರರಿ ಮುಚ್ಚಿದ್ರೆ ಅಲ್ಲಿಂದ ನಡ್ಕೊಂಡು ಮನೆಗೆ ಬರ್ಬೇಕು. 5 ರೂಪಾಯಿ ಇಲ್ಲ ಅವತ್ತು. 1 ರೂಪಾಯಿ ಟೀ. ಅವತ್ತಿಗೆ ಇವತ್ತು 10 ರೂಪಾಯಿ ಇರುತ್ತೆ ಟೀ ಹೊರಗಡೆ, 10-20 ರೂಪಾಯಿ ಇರುತ್ತೆ. ಬಂದು 4 ಆಣೆ ಇಲ್ಲ 8 ಆಣೆ. 5 rupees 3 ಟೀ 6 ಬನ್, ಮ್ಯಾನೇಜಬಲ್. 5 rupees, that's it, ಸ್ಟ್ರಿಕ್ಟ್ಲಿ ಡಿಸಿಪ್ಲಿನ್. ಇಲ್ಲ ದುಡ್ಡು ಬೇರೆ ತಿನ್ನೋಕೆ. ಯಾರಿಗೂ ಹೇಳ್ತಿರ್ಲಿಲ್ಲ, ಯಾರ ಹತ್ರನೂ ಕೇಳ್ತಿರ್ಲಿಲ್ಲ. ಏನ್ ಗುರುಗಳ ನೀವು ಅನ್ನತಕ್ಕಂಥದ್ದು ಎಲ್ಗೋ ನಿಲ್ಸಿಟ್ಟಿದೆ. ಭಗವದ್ ಅನುಗ್ರಹವೇ. ಅದಕ್ಕೆ ಹೇಳ್ತಿರ್ತಾನೆ, ಅಂದ ಬೇಕಾ ಆನಂದ ಬೇಕಾ. ಇವತ್ತು ಅವ್ರು ಅದನ್ನ ಅದೇ ಹೇಳ್ತಾರೆ. ಆನಂದವೇ ಚೆನ್ನಾಗಿತ್ತು. ಎಲ್ಲೋ ಕುತ್ಕೊಂಡು ರೋಡ್ ಸೈಡಲ್ಲಿ ಟೀ ತಗೊಂಡು ತಿಂತಿದ್ದೆ ಕಣೋ ಅಂತ. ಮೀನ ರಾಶಿ ಅಂತದೊಂದು ಅನ್ಸುತ್ತೆ. ನಿಮ್ಗೆ ಅಂದ ಬೇಕಾ ಆನಂದ ಬೇಕಾ? ಯಾಕಂದ್ರೆ ಆ ಅಂದ ಅನ್ನೋ ಶುಕ್ರ ಬುಧ ಸೂರ್ಯ ಕುಜ ಬಟ್ ಎಲ್ಲೋ ನಿಮ್ಮ ಒಳ್ಳೆತನವನ್ನೇ ದುರುಪಯೋಗ ಮಾಡ್ಕೋತಾರೆ. ನಿಮ್ಮಿಂದ ಬೆಳೆದವ್ರೆ, ನಿಮ್ಮ ಜೊತೆಯಲ್ಲಿದ್ದವ್ರೆ ಅದೊಂದು ನೋವು ಕೊಡುತ್ತೇವೆ. ನಾವು ವೃತ್ತಿ ಉದ್ಯೋಗ ಈ ವಾರ ಏನಾದ್ರು ಭೂಮಿಗೆ ಟ್ರೈ ಮಾಡಿ. ಸೂಪರ್. ಏನಾದ್ರು ಜಾಗ ತಗೊಳ್ಳೋದು, ಮನೆ ತಗೊಳ್ಳೋದು, ಈ ತರ ಶಿವಪೂಜೆ, ಶಿವ ಧ್ಯಾನ, ಆದಿತ್ಯ ಹೃದಯ ಸ್ತೋತ್ರ, ಬ್ಯೂಟಿಫುಲ್ ಇವೆಲ್ಲ. ಲಕ್ಷ್ಮೀನಾರಾಯಣ ಹೇಗೂ ಧನುರ್ಮಾಸ ಆರಂಭ, ಗೋದ ಆ ತಾಯಿ, ತಿರುಪಾವೆ, ಆದಿರಂಗ ಇಲ್ಲ ಮಧ್ಯರಂಗ ಇಲ್ಲ ಕೊನೆ ರಂಗ ಆಯ್ತು ಅಂದ್ರೆ ನಾವು 3 ರಂಗನಾಥನ್ಗೆ ಹೋಗಿ ಬರ್ತೀವಿ ಗುರುಗಳೇ. ಹೋಗಿ ಬನ್ನಿ. ಇಲ್ಲ ಗುರುಗಳೇ ನಮ್ಗೆ ಟೈಮ್ ಇಲ್ಲ, ಜಾಗ ಇಲ್ಲ, ಅಷ್ಟು ದೂರ. ನಮ್ಮ ಅರಸೀಕೆರೆ ರಂಗ ಇದೆ, ನಮ್ಮ ಮಾಗಡಿ ರಂಗ ಇದೆ, ನಮ್ಮ JP ನಗರದಲ್ಲೂ ಒಂದು ರಂಗನಾಥ ಇದೆ. ನೋಡಿ ನಿಮ್ಮ ಅನುಕೂಲ. ಎಲ್ಲೆಲ್ಲಿ ರಂಗನಾಥ ವಿಷ್ಣು ಆಲಯ ಇದೆಯೋ ಈ ಮಾರ್ಗಶಿರ ಮಾಸ ಧನುರ್ಮಾಸದಲ್ಲಿ ನೋಡೋ ಒಂದು ಸೌಭಾಗ್ಯ ಸಿಕ್ಬಿಟ್ರೆ ಅದಕ್ಕಿಂತ ಆನಂದವಿಲ್ಲ. ಪ್ರಯತ್ನ ಮಾಡಿ. ಮಹಾಲಕ್ಷ್ಮಿ ಯೋಗ ಮೀನರಾಶಿಯವರಿಗೆ ಸಪ್ತಮಾಧಿಪತಿ ಭಾಗ್ಯ, ಸುಖಾಧಿಪತಿ ಭಾಗ್ಯ, ತೃತೀಯಾಧಿಪತಿ ಭಾಗ್ಯ, ಪಂಚಮಾಧಿಪತಿ ಸಪ್ತಮ. ವಾವ್, ಏನಿಲ್ಲ ಈ ವಾರ ನಿಮಗೆ. ಒಂದ್ ಸ್ವಲ್ಪ ಬಂಗಾರ ತಗೊಳ್ಳೋದು, ಗಾಡಿ ತಗೊಳ್ಳೋದು, ಮನೆ ತಗೊಳ್ಳೋದು, ಇದೆಲ್ಲವೂ ಉಂಟು. ತುಂಬಾ ದೊಡ್ಡ ಸುಖ. ಜಾಗ್ರತೆ. ತುಂಬಾ ಅಂದವಾಗಿರ್ಬೇಕು ಅಂದ್ರೆ ಬಾಧೆ ಇಟ್ಬಿಡ್ತಾನೆ. ಹುಷಾರ್. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.